ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ, ಈ 5 ದಿನಗಳ ಕಾಲ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ನೋಡಿರುವಂತಹ ಆರ್ಟಿಕಲ್ಸ್ ಏನಿದೆ, ಆ ಆರ್ಟಿಕಲ್ಸ್ನ ನಾವು ಕ್ವೆಶನ್ಸ್ ರೂಪದಲ್ಲಿ ನೋಡ್ತೀವಿ. ಅಂದರೆ ಥ್ರೂ MCQs ನಾವು ಇದನ್ನು ರಿವೈಸ್ ಮಾಡ್ತೀವಿ. ಏಕೆ ಅಂತಂದರೆ ರಿವಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪ್ರಿಪ್ರೇಷನ್. ಸೊ ಹಾಗಾಗಿ ನ್ಯೂಸ್ ಪೇಪರಲ್ಲಿ ಬರುವಂತಹ ಆರ್ಟಿಕಲ್ಸ್ ಏನಿದೆ ಅದನ್ನು ರಿವೈಸ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು MCQs ಥ್ರೂ ಈ ವಾರ ನೋಡಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾವು ಈಗ ನೋಡ್ತೀವಿ. ಸೊ ಮೊದಲನೇ ಆರ್ಟಿಕಲ್ನ ನೋಡೋಣ. NHRC ಆರ್ಡರ್ ಆನ್ ಡೆತ್ ಇನ್ ಕಸ್ಟಡಿ ಇಸ್ ವೆಲ್ಕಮ್. ಸೊ ಈ ಒಂದು ಆರ್ಟಿಕಲ್ ಸೋಮವಾರದ ದಿನ ನಾವು ನೋಡಿದ್ದೀವಿ. ಇಲ್ಲಿ ಏನಾಗಿದೆ ಅಂತಂದರೆ, ಉತ್ತರ ಪ್ರದೇಶದಲ್ಲಿ 36 ವರ್ಷದ ಒಬ್ಬ ವ್ಯಕ್ತಿಯ ಮರಣ ಆಯಿತು, ಎಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ. ಸೊ ಹಾಗಾಗಿ NHRC ಏನು ಹೇಳಿದೆ ಅಂತಂದರೆ, ಸೊ ಆ ಒಂದು ವ್ಯಕ್ತಿಯ ಕುಟುಂಬದವರಿಗೆ 10 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕಾಂಪೆನ್ಸೇಷನ್ ಆಗಿ ನೀಡಬೇಕು, ಉತ್ತರ ಪ್ರದೇಶದ ಸರ್ಕಾರ 10 ಲಕ್ಷ ಕಾಂಪೆನ್ಸೇಷನ್ ನೀಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ನಾವು ನೋಡಿದ್ವಿ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ಆ ದಿನದ ಆರ್ಟಿಕಲ್ಗೆ ಅಂದರೆ ಆ ದಿನದ ವಿಡಿಯೋಗೆ ಹೋಗಿ ನೋಡಿದ್ರೆ ನಿಮಗೆ ಅಲ್ಲಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈಗ ನಮಗೆ NHRC ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅದರ ಕುರಿತಾಗಿ ಕ್ವೆಶನ್ಸನ್ನು ನಾವು ನೋಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಮೊದಲ ಕ್ವೆಶನ್ ಏನು ಅಂದರೆ, ವಿತ್ ರೆಫರೆನ್ಸ್ ಟು NHRC ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. It is a constitutional body whose status and power flow directly from Part 3 of the Constitution. It has the power of a civil court while inquiring into complaints of human rights violation. It can directly conduct independent investigation into human rights violations by the armed forces without involving the central government. See, ಇಲ್ಲಿ ಇಂಥ ಒಂದು ಕ್ವೆಶನ್ಸ್ ಏನಿದೆ, ನಮಗೆ ಬೇಸಿಕ್ ಐಡಿಯಾ ಇಲ್ಲ ಅಂದರೂ ಕೂಡ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಫಸ್ಟು ಬೇಸಿಕ್ ಐಡಿಯಾ ಯೂಸ್ ಮಾಡಿ, ಅಂದರೆ ಸ್ಟ್ಯಾಟಿಕ್ ಪಾರ್ಟನ್ನು ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಈಗ ಮೊದಲನೇ ಸೆಂಟೆನ್ಸ್ ಏನಿದೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಇದೆ. ಸೊ ಇಲ್ಲೇ ರೆಡ್ ಫ್ಲಾಗ್. ಯಾಕೆಂದರೆ NHRC ನಮಗೆಲ್ಲ ಗೊತ್ತಿರೋ ಹಾಗೆ ಇಟ್ ಇಸ್ ಅ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಸ್ಟಾಬ್ಲಿಷ್ ಥ್ರೂ NHRC ಆ್ಯಕ್ಟ್. ಯಾವಾಗ 1993ರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸೊ ಇಟ್ ಬಿಕಮ್ಸ್ ಅ ಸ್ಟ್ಯಾಟ್ಯುಟರಿ ಬಾಡಿ. ಆ್ಯಂಡ್ ಇದು ಬಂದು ನಾನ್ ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಷನ್ನ ಯಾವುದೇ ಭಾಗದಲ್ಲಿ ಆಗಲಿ ಅಥವಾ ಯಾವುದೇ ಆರ್ಟಿಕಲ್ ಆಗಲಿ NHRC ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ ಇಲ್ಲಿ ಆಲ್ಸೋ ಏನು ಹೇಳ್ತಾ ಇದ್ದಾರೆ ಅಂದರೆ, ಪವರ್ ಫ್ಲೋಸ್ ಡೈರೆಕ್ಟ್ಲಿ ಫ್ರಮ್ ಪಾರ್ಟ್ 3 ಅಂತ ಹೇಳಿದ್ದಾರೆ. ಪಾರ್ಟ್ 3 ಏನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಇಟ್ ಇಸ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸಲ್ಲಿ ಎಲ್ಲೂ ನಾವು NHRC ಬಗ್ಗೆ ನೋಡೋದಿಲ್ಲ. ಸೊ ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಗೊತ್ತಿರೋಂಥ ಕಾರಣ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಸೊ ಈ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆದರೆ ಎಲಿಮಿನೇಷನ್ ಥ್ರೂ ಅಲ್ಲಿ 3 ಹೋಗುತ್ತೆ, ಡೈರೆಕ್ಟ್ ಆನ್ಸರ್ಗೆ ನಾವು ಅರೈವ್ ಆಗ್ತೀವಿ. ಯಾವಾಗ ಈ ಒಂಥರ ಇದ್ದರೆ. ಈಗ ಬರ್ತಾ ಇರುವಂಥ ಏನದು ಟ್ರೆಂಡನ್ನು ನೋಡಿದ್ರೆ ಇದು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಬರ್ತಾ ಇದೆ, ಕರೆಕ್ಟಾ? ಸೊ ಆಗ ಬಂದಾಗ ಏನಾಗುತ್ತೆ ಅಂದರೆ ಓನ್ಲಿ 1 ಇಲ್ಲ ಓನ್ಲಿ 2 ಈ ರೀತಿಯಾದ ಆಪ್ಷನ್ಸ್ ಬರುತ್ತೆ. ಆಗ ನಮಗೆ ಎಲಿಮಿನೇಷನ್ ಟೆಕ್ನಿಕ್ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರೀತಿಯಾಗಿದ್ದಾಗ ಈ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಇರುವಾಗ ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ಇಟ್ ಹ್ಯಾಸ್ ದ ಪಾಸ್ ಆಫ್ ಸಿವಿಲ್ ಕೋರ್ಟ್ ವೈಲ್ ಇನ್ಕ್ವೈರಿಂಗ್ ಇಂಟು ಕಂಪ್ಲೇಂಟ್ಸ್ ಆಫ್ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್. ಎಸ್, ನಮಗಿದು ಸ್ಟ್ಯಾಟಿಕಲಿ ನಾವು ಓದೇ ಇದ್ದೀವಿ. NHRCಗೆ ಪವರ್ಸ್ ಆಫ್ ಸಿವಿಲ್ ಕೋರ್ಟ್ ಇದೆ, ಸೊ ಇನ್ಕ್ವೈರ್ ಮಾಡ್ಬೋದು ಅನ್ನೋದು. ಸೊ ಇದು ಕರೆಕ್ಟ್. ಅಂದ್ರೂ ಗೊತ್ತಿಲ್ಲ ಅಂದರೆ ಕ್ವೆಶನ್ ಮಾರ್ಕ್ ಅಂತನೂ ನಾವು ಇಟ್ಕೊಳ್ಳೋಣ ಸದ್ಯಕ್ಕೆ. ನೆಕ್ಸ್ಟ್ ಇವಾಗ ಇಲ್ಲೇನು ಹೇಳ್ತದೆ, ಇಟ್ ಕ್ಯಾನ್ ಡೈರೆಕ್ಟ್ಲಿ ಕಂಡಕ್ಟ್ ಆ್ಯನ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಇಂಟು ಹ್ಯೂಮನ್ ರೈಟ್ಸ್ ವೈಲೇಷನ್. ಎಸ್, ಇಲ್ಲಿವರೆಗೂ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಬೈ ದ ಆರ್ಮ್ಡ್ ಫೋರ್ಸಸ್ ಅಂದರೆ ಏನು ಬರುತ್ತೆ, ಆರ್ಮಿ, ನೇವಿ, ಏರ್ಫೋರ್ಸ್ ಇರ್ಬೋದು, ಇಲ್ಲ CAPF ಅಲ್ಲಿ ಬರುವಂಥ CAPF, CRPF ಇವರೆಲ್ಲನೂ ಆರ್ಮ್ಡ್ ಫೋರ್ಸಸ್ ಅಂಡರಲ್ಲಿ ಬರ್ತಾರೆ. ಸೊ ಅವ್ರು ಮಾಡುವಂಥ ಹ್ಯೂಮನ್ ರೈಟ್ ವೈಲೇಷನ್ಸ್ನ NHRC ಡೈರೆಕ್ಟಾಗಿ ಕಂಡಕ್ಟ್ ಮಾಡ್ಬೋದಾ, ಡೈರೆಕ್ಟಾಗಿ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ನ ಕಂಡಕ್ಟ್ ಮಾಡ್ಬೋದಾ? ಆ್ಯಂಡ್ ಆಲ್ಸೋ ಅವ್ರು ಏನು ಹೇಳ್ತಿದ್ರೆ, ವಿತೌಟ್ ಇನ್ವಾಲ್ವಿಂಗ್ ಸೆಂಟ್ರಲ್ ಗವರ್ಮೆಂಟ್. ಸೊ ದಿಸ್ ಈಸ್ ಅನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ನಾವು ಕಾಮನ್ ಸೆನ್ಸ್ ಬೇಸಿಕ್ಕಾಗಿ ನಾವು ಯೋಚನೆ ಮಾಡಿದ್ರೂ ಕೂಡ ಇದು ರಾಂಗ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಸ್ಟೇಟ್ಮೆಂಟ್ 3 ರಾಂಗು, ಸ್ಟೇಟ್ಮೆಂಟ್ 1 ರಾಂಗ್. ಸೊ ಇಲ್ಲಿ ನಮ್ಗೆ ಇಲ್ಲಿ ಎಷ್ಟು ಆಪ್ಷನ್ಸ್ ಉಳಿದಿರುತ್ತೆ? ಸೊ ಓನ್ಲಿ 2 ಇರುತ್ತೆ, ಓನ್ಲಿ 3 ಇರುತ್ತೆ, ಆಲ್ 3 ಇರುತ್ತೆ, ಇಲ್ಲ ನನ್ ಇರುತ್ತೆ. ಸೊ ಆಲ್ 3 ಹೋಗುತ್ತೆ, ಓನ್ಲಿ 2 ಹೋಗುತ್ತೆ, ಇನ್ನು ನಮಗೆ ಓನ್ಲಿ 1 ಅಥವಾ ನನ್. ಸೊ ಈ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ಇಟ್ ಈಸ್ ಸಿಂಪಲ್, ಏನೂ ಎಕ್ಸ್ಟ್ರೀಮಿಟೀಸ್ ಇಲ್ಲ ಈ ಒಂದು ಸೆಂಟೆನ್ಸಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟನ್ನು ರೈಟ್ ಅಂತ ನಾವು ತಗೋತೀವಿ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು, ಬೇಸಿಕ್ ಸೆನ್ಸಲ್ಲಿ ನಾವು ನೋಡಿದ್ರು ಪವರ್ಸ್ ಆಫ್ ಸಿವಿಲ್ ಕೋರ್ಟ್ ಎಸ್ ಇದೆ. ಯಾಕೆಂದರೆ NHRC ಇನ್ಕ್ವೈರ್ ಮಾಡುತ್ತೆ, ಏನಾದ್ರು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಿದೆ ಅಂದರೆ ಅದು ಇನ್ಕ್ವೈರ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಇಸ್ ಕರೆಕ್ಟ್. ಸೊ ಇಲ್ಲಿ ಓನ್ಲಿ 1 ಅಂತ ನೀವು ಹಾಕಬೇಕಾಗುತ್ತೆ. ಸೊ ಇದು ಬೇಸಿಕ್ಸ್ ವಿತ್ ರೆಸ್ಪೆಕ್ಟ್ ಟು NHRC ಬೇಸಿಕ್ಸ್ ಆಗಿ ನಾವು ರಿವೈಸ್ ಮಾಡಿದ್ದು.
ಈಗ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಅಂದರೆ ಕಸ್ಟೋಡಿಯಲ್ ಡೆತ್ಸ್ ಕೂಡ ಏನಿದೆ ಅದು ಕೂಡ ಒಂದು ಏನಂತೀವಿ ರೆಕರಿಂಗ್ ಟಾಪಿಕ್ ಆಗಿದೆ. ಅಂದರೆ ಕಸ್ಟೋಡಿಯಲ್ ಡೆತ್ಸ್ ಹ್ಯೂಮನ್ ರೈಟ್ಸ್ ವಯಲೇಷನ್ ಮಾಡ್ತಾ ಇದೆ ಅನ್ನುವಂಥ ಒಂದು ಸುದ್ದಿ ಏನಿದೆ ಅದು ಬಹಳನೇ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ನೋಡಿದ್ರೆ. ಸೊ ಆ ಒಂದು ದೃಷ್ಟಿಯಲ್ಲಿ ನಮಗೆ ಕಸ್ಟೋಡಿಯಲ್ ಡೆತ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲಿಸಿಟ್ಲಿ ಯೂಸಸ್ ದ ಟರ್ಮ್ ಕಸ್ಟೋಡಿಯಲ್ ಡೆತ್ ಇನ್ ಆರ್ಟಿಕಲ್ 21. ಎಕ್ಸ್ಪ್ಲಿಸಿಟ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದನ್ನೇ ಆಗಲಿ ಎಕ್ಸ್ಪ್ಲಿಸಿಟ್ಟಾಗಿ ಅಲ್ಲಿ ಹೇಳಿಲ್ಲ. ಸೊ ಈ ವರ್ಡ್ ಬಂದು ಎಕ್ಸ್ಟ್ರೀಮ್ ವರ್ಡ್. ಸೊ ಇಲ್ಲೇ ನೀವು ಇದನ್ನ ಕ್ಯಾನ್ಸಲ್ ಅಂತ ಮಾಡ್ಬೋದು. ಇಲ್ಲ ನೀವು ಸ್ಟ್ಯಾಟಿಕ್ ಕರೆಕ್ಟಾಗಿ ಓದಿದರೆ ಆರ್ಟಿಕಲ್ 21 ಏನು ಹೇಳುತ್ತೆ, ರೈಟ್ ಟು ಲೈಫ್ ಆ್ಯಂಡ್ ಲೈವ್ಲಿಹುಡ್. ಸೊ ಇಲ್ಲಿ ಎಲ್ಲಾದರೂ ನಾವು ಕಸ್ಟೋಡಿಯಲ್ ಡೆತ್ ಅನ್ನೋ ಟರ್ಮನ್ನು ನೋಡ್ತೀವ ಆರ್ಟಿಕಲಲ್ಲಿ ಇಲ್ಲ. ಸೊ ಹಾಗಾಗಿ ಏನು ಇಟ್ ಈಸ್ ರಾಂಗ್ ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶನ್. ಸೊ ಈ ಥರ ಕ್ವೆಶನ್ಸ್ ಬಂದಾಗ 1 ಅಂದರೆ ಇದು 3 ಹೋಗುತ್ತೆ. ಇನ್ನು ಹೌ ಮೆನಿ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಫಸ್ಟ್ ಒನ್ನಲ್ಲಿ ಓನ್ಲಿ 1, ಓನ್ಲಿ 2, ಆಲ್ 3 ಇರುತ್ತೆ, ಇಲ್ಲ ನನ್ ಇರುತ್ತೆ ಆಪ್ಷನ್. ಸೊ ಈಗ ಕಸ್ಟೋಡಿಯಲ್ ವೈಲೆನ್ಸ್, ಸೊ ಇಲ್ಲಿ ಏನಾಗುತ್ತೆ, ಇದರಲ್ಲಿ ನೀವು ಎಲಿಮಿನೇಟ್ ಮಾಡಬೇಕು ಅಂದರೆ ಆಲ್ 3 ಇರೋದನ್ನ ಎಲಿಮಿನೇಟ್ ಮಾಡ್ಬೋದು, ಯಾಕೆಂದರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ. ಕಸ್ಟೋಡಿಯಲ್ ವೈಲೆನ್ಸ್ ಕ್ಯಾನ್ ಬಿ ಚಾಲೆಂಜ್ಡ್ ಆಸ್ ಅ ವಯಲೇಷನ್ ಆಫ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಇಲ್ಲಿ ಏನು ವರ್ಡ್ ಯೂಸ್ ಮಾಡಿದ್ದಾರೆ, ಕ್ಯಾನ್ ಅಂತ ಯೂಸ್ ಮಾಡಿದ್ದಾರೆ, ಅಂದರೆ ಮಾಡಬಹುದು. ಸೊ ಇಟ್ ಈಸ್ ಅ ಪಾಸಿಬಿಲಿಟಿಯಲ್ಲಿ ಇಲ್ಲಿ ಅವ್ರು ಕೊಡ್ತಾ ಇರೋದ್ರಿಂದ ಇಟ್ ವಿಲ್ ಬಿ ರೈಟ್. ಸೊ ಇಲ್ಲಿ ನನ್ ಅನ್ನೋ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನೆಕ್ಸ್ಟ್, NHRC's ಗೈಡ್ಲೈನ್ಸ್ ರಿಕ್ವೈರ್ ಸ್ಟೇಟ್ ಅಥಾರಿಟೀಸ್ ಟು ರಿಪೋರ್ಟ್ ಎವ್ರಿ ಡೆತ್ ಇನ್ ಪೊಲೀಸ್ ಆರ್ ಜುಡಿಷಿಯಲ್ ಕಸ್ಟಡಿ ಟು ದ ಕಮಿಷನ್ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್. ಎಸ್, ಇದು ಕರೆಕ್ಟು. ಯಾಕೆ ಅಂತಂದರೆ NHRCಯನ್ನು ಎಸ್ಟಾಬ್ಲಿಷ್ ಮಾಡಿರೋ ಮುಖ್ಯ ಕಾರಣ ಏನು, ಸಿಟಿಸನ್ಸ್ ನಾಗರಿಕರ ಒಂದು ಹಕ್ಕುಗಳ ರಕ್ಷಣೆಗಾಗಿನೇನೆ. ಸೊ ಹಾಗಿರುವಂಥ ಕಾರಣ ಏನಾಗುತ್ತೆ, ಇಲ್ಲಿ ಏನೇ ಯಾವುದೇ ರೀತಿಯಾದ ಒಂದು ಡೆತ್ ಆಯಿತು ಅಥವಾ ಯಾವುದೇ ಒಂದು ಸಾವಾಯಿತು ಪೊಲೀಸ್ ಕಸ್ಟಡಿಯಲ್ಲಿ ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋವಾಗ ಅಂದರೆ ಎಸ್ ದೇ ಹ್ಯಾವ್ ಟು ರಿಪೋರ್ಟ್ ಇಟ್ ಟು NHRC. ಸೊ ಇಟ್ ಇಸ್ ಕರೆಕ್ಟ್. ನಾವೊಂದು ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿದ್ರು ಕೂಡ ಎಸ್ ಇಟ್ ಇಸ್ ಕರೆಕ್ಟ್ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದಕ್ಕೆ ನಾವು ಟಿಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಲೈಕ್ ಥ್ರೂ ದಿಸ್ ಆರ್ಟಿಕಲ್ ವಿ ಹ್ಯಾವ್ ರಿವೈಸ್, ಅಂದರೆ MCQs ಥ್ರೂ ಅಲ್ಲಿ ಈ ಒಂದು ಆರ್ಟಿಕಲ್ನ ಕೂಡ ನಾವು ರಿವೈಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಪ್ರೆಸಿಡೆಂಟ್ ರಿಜೆಕ್ಟ್ಸ್ ಮರ್ಸಿ ಪ್ಲೀ ಆಫ್ ಮ್ಯಾನ್ ಕನ್ವಿಕ್ಟೆಡ್ ಆಫ್ ರೇಪ್ ಮರ್ಡರ್ ಆಫ್ 2-year-old ಗರ್ಲ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮರ್ಸಿ ಪ್ಲೀ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತ ಅಂದರೆ ನಮ್ಮ ರಾಷ್ಟ್ರಪತಿಗಳು ಏನಿದ್ದಾರೆ ಇವರು ಇತ್ತೀಚೆಗಷ್ಟೇ 3ನೇ ಬಾರಿಗೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಫೈಲ್ ಮಾಡಿದ್ದಂಥ ಮರ್ಸಿ ಪ್ಲೀ ಪೆಟಿಷನ್ ಏನಿದೆ ಅದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಮಗೆ ಮರ್ಸಿ ಪ್ಲೀ ಇಂಪಾರ್ಟೆಂಟ್ ಆಗುತ್ತೆ. ಮರ್ಸಿ ಪ್ಲೀ ಅಂತ ಬಂದಾಗ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಗವರ್ನರ್ಗೂ ಅಷ್ಟೇ, ಪ್ರೆಸಿಡೆಂಟ್ಗೂ ಅಷ್ಟೇ ಹಲವಾರು ಆಪ್ಷನ್ಸ್ ಇದ್ದಾವೆ. ಪಾರ್ಡನ್ ಇರ್ಬೋದು, ಕಮ್ಯುಟೇಷನ್ ಇರ್ಬೋದು, ರೆಮಿಷನ್ ಇರ್ಬೋದು, ಸಸ್ಪೆನ್ಷನ್ ಇರ್ಬೋದು, ಈ ರೀತಿಯಾಗಿ ಕೆಲವು ಆಪ್ಷನ್ಸ್ ಇದೆ. ಸೊ ಈ ಆಪ್ಷನ್ಸ್ ಬಗ್ಗೆ ನಾವು ಈ ಹಿಂದಿನ ಆರ್ಟಿಕಲಲ್ಲಿ ಅಂದರೆ ಆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಬಟ್ ಈಗ ನಾವು ಥ್ರೂ MCQ ಯಾವ ರೀತಿಯಾಗಿ ಈ ಒಂದು ಕ್ವೆಶನನ್ನು ಕೇಳ್ಬೋದು, ಅಂದರೆ ಈ ಟಾಪಿಕ್ ಮೇಲೆ ಯಾವ ರೀತಿಯಾದ ಕ್ವೆಶನನ್ನು ಕೇಳ್ಬೋದು ಅಂತ ಈ MCQs ಮುಖಾಂತರ ನೋಡೋಣ. ಸೊ ಮೊದಲಿಗೆ, ವಿತ್ ರೆಫರೆನ್ಸ್ ಟು ಪ್ರೆಸಿಡೆಂಟ್ಸ್ ಪವರ್ ಟು ಡೀಲ್ ವಿತ್ ಮರ್ಸಿ ಪೆಟಿಷನ್ಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆ್ಯಂಡ್ ಏನು ಕೇಳೋದು, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬವ್ ಆರ್ ಕರೆಕ್ಟ್ ಅನ್ನುವಂಥದ್ದನ್ನು ಕೇಳಿರೋದು. ಸೊ ಪ್ರೆಸಿಡೆಂಟ್ ಎಕ್ಸಸೈಸಸ್ ದ ಪವರ್ ಟು ಗ್ರ್ಯಾಂಟ್ ಪಾರ್ಡನ್, ರಿಪ್ರೈವ್, ರಿಸ್ಪೈಟ್, ರೆಮಿಷನ್ ಆಫ್ ಪನಿಷ್ಮೆಂಟ್ ಅಂಡರ್ ಆರ್ಟಿಕಲ್ 72. ಈ ಆರ್ಟಿಕಲ್ 72 ಏನು ಅಂತ ನಮಗೆ ಗೊತ್ತಿರುತ್ತೆ. ಯಾಕೆಂದರೆ ಕೆಲವೊಂದು ಆರ್ಟಿಕಲ್ಸ್ ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ಸೊ ಅಂಥ ಒಂದು ಆರ್ಟಿಕಲ್ಸ್ ಏನಿದೆ ಅದನ್ನ ನಾವು ಬಹಟ್ ಮಾಡಬೇಕಾಗುತ್ತೆ. ಅಂದರೆ ಈ ಆರ್ಟಿಕಲ್ ಇದು ಹೇಳುತ್ತೆ. ಈಗ ನಮ್ಗೆ ಆರ್ಟಿಕಲ್ ನಂಬರ್ ಹೇಳಿದ ತಕ್ಷಣ, ಈಗ ಆರ್ಟಿಕಲ್ 123 ಅಂದಿದ ತಕ್ಷಣ, ಅಂದರೆ ಆರ್ಟಿಕಲ್ 123 ಅಂದಿದ ತಕ್ಷಣ ಎಸ್ ಇಟ್ ಇಸ್ ರಿಲೇಟೆಡ್ ಟು ಆರ್ಡಿನೆನ್ಸ್ ಅನ್ನೋದು ನಮಗೆ ತಲೆಗೆ ಬರಬೇಕು. ಸೊ ಆ ರೀತಿಯಾಗಿ ನಮ್ಮ ಆರ್ಟಿಕಲ್ಸ್ ನಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ನೀವು ಆ ಆರ್ಟಿಕಲ್ಸ್ನ ಕೂಡ ನ್ಯೂಸಲ್ಲಿ ಇರುವಂಥ ಆರ್ಟಿಕಲ್ಸ್ನ ಕೂಡ ನೀವು ರಿವೈಸ್ ಮಾಡ್ಕೋಬೇಕು. ನಂತರ ದಿಸ್ ಪವರ್ ಎಕ್ಸ್ಟೆಂಡ್ಸ್ ಟು ಆಲ್ ಕೇಸಸ್ ವೇರ್ ದ ಸೆಂಟೆನ್ಸ್ ಈಸ್ ಅ ಡೆತ್ ಸೆಂಟೆನ್ಸ್. The President is constitutionally bound to act on aid and advice of Council of Ministers while deciding mercy petitions. ಸೊ ಇಲ್ಲಿ ನಮಗೆ ಆರ್ಟಿಕಲ್ 72 ಕರೆಕ್ಟಾಗಿ ಗೊತ್ತಿದ್ರೆ ಇಲ್ಲಿ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಎಸ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಯಾಕೆಂದರೆ ಈ ಒಂದು ಪವರ್ಸನ್ನು ಅಂಡರ್ ಆರ್ಟಿಕಲ್ 72 ಅಲ್ಲೇ ಕೊಟ್ಟಿರುವಂಥದ್ದು. ತದನಂತರ ಏನು ಅಂದರೆ ದಿಸ್ ಪವರ್ ಎಕ್ಸ್ಟೆಂಡ್ಸ್ ಟು ಆಲ್ ಕೇಸಸ್ ವೇರ್ ಸೆಂಟೆನ್ಸ್ ಇಸ್ ಡೆತ್ ಸೆಂಟೆನ್ಸ್. ಎಸ್, ಡೆತ್ ಸೆಂಟೆನ್ಸ್ ಇರೋವಾಗ ಪ್ರೆಸಿಡೆಂಟು ಇವನ್ ಪಾರ್ಡನ್ ಕೂಡ ಮಾಡ್ಬೋದು, ವೆರಾಸ್ ಗವರ್ನರ್ ಕೆನಾಟ್ ಪಾರ್ಡನ್ ಡೆತ್ ಸೆಂಟೆನ್ಸ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಪವರ್ಸ್ ಆಫ್ ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಪ್ರೆಸಿಡೆಂಟ್ ಅವರು ಡೆತ್ ಸೆಂಟೆನ್ಸನ್ನು ಪಾರ್ಡನ್ ಮಾಡ್ಬೋದು, ಬಟ್ ಗವರ್ನರ್ ಹಿ ಕೆನಾಟ್ ಪಾರ್ಡನ್ ಡೆತ್ ಸೆಂಟೆನ್ಸ್. ನೆಕ್ಸ್ಟ್ ಬಂದು ದ ಪ್ರೆಸಿಡೆಂಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಬೌಂಡ್
ಟು ಆ್ಯಕ್ಟ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಸ್, ಇದು ಕರೆಕ್ಟು. ಅಂಡರ್ ಆರ್ಟಿಕಲ್ 74 ಇದು ಹೇಳುತ್ತೆ. ಸೊ ಹಾಗಾಗಿ 3 ಸ್ಟೇಟ್ಮೆಂಟ್ಗಳು ಕರೆಕ್ಟು. ಆನ್ಸರ್ ಇಸ್ 1, 2, 3 ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ವಿಷಯ ಏನು ಗಮನಕ್ಕೆ ಇಟ್ಕೋಬೇಕು ಅಂತಂದರೆ, ಎಕ್ಸಾಮಲ್ಲಿ ಕೆಲವು ಸರ್ತಿ ಏನು ಮಾಡ್ತಾರೆ ಅಂದರೆ, ಈ ಆರ್ಟಿಕಲ್ಸನ್ನು ಮೆನ್ಷನ್ ಮಾಡೋವಾಗ ತಪ್ಪು ಆರ್ಟಿಕಲ್ ನಂಬರ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಆರ್ಟಿಕಲ್ ನಂಬರ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡುವಾಗ ತಪ್ಪು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 72 ಬದಲು 74 ಅಂತ ಕೊಟ್ಟಿರ್ತಾರೆ. ಸೊ ಆಗೇನಾಗುತ್ತೆ, ಎಸ್ ಇದೆಲ್ಲ ಕರೆಕ್ಟು, ಬಟ್ ಆರ್ಟಿಕಲ್ 74 ಇಸ್ ರಾಂಗ್. ಸೊ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಆರ್ಟಿಕಲ್ಸ್ ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಆರ್ಟಿಕಲ್ಸ್ ಆ್ಯಂಡ್ ನ್ಯೂಸಲ್ಲಿ ಯಾವ ಆರ್ಟಿಕಲ್ಸ್ ಇದೆ ಅದನ್ನು ನೀವು ಕರೆಕ್ಟಾಗಿ ಓದ್ಕೋಬೇಕು, ಕನ್ಫ್ಯೂಸ್ ಆಗಬೇಡಿ ಅದರಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರಿಗಾರ್ಡಿಂಗ್ ಮರ್ಸಿ ಪೆಟಿಷನ್ಸ್ ಇನ್ ಡೆತ್ ಪೆನಾಲ್ಟಿ ಕೇಸಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The Constitution of India prescribes a specific time limit within which the President must decide mercy petition. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನವನ್ನು ನಾವು ನೋಡಿದ್ರೆ ಎಲ್ಲೂ ಅದು ಯಾವುದಕ್ಕೆ ಆಗಲಿ ಸ್ಪೆಸಿಫಿಕ್ ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದು ಪ್ರೆಸಿಡೆಂಟ್ ಪವರ್ಸ್ ಟು ರಿಟರ್ನ್ ದ ಬಿಲ್ ಇರ್ಬೋದು, ಅಥವಾ ಡಿಸೈಡಿಂಗ್ ಅಬೌಟ್ ಅ ಬಿಲ್ ಅಂದರೆ ಅಸೆಂಟ್ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಅಲ್ಲೂ ಕೂಡ ಟೈಮ್ ಮೆನ್ಷನ್ ಮಾಡಿದ್ದಾರಾ? ಇಲ್ಲ. ಸೊ ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಯೂಶಲಿ ಟೈಮ್ ಪೀರಿಯಡ್ ಏನಿದೆ ಫಾರ್ ಟೇಕಿಂಗ್ ಡಿಸಿಷನ್ಸ್ ಆರ್ ಮೇಕಿಂಗ್ ಡಿಸಿಷನ್ಸ್, ಟೈಮ್ ಪೀರಿಯಡ್ ಏನಿದೆ ಇದನ್ನ ಸ್ಪೆಸಿಫೈ ಮಾಡಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಇಲ್ಲಿ ರಾಂಗ್ ಅಂತ ಹೇಳ್ಬೋದು. ರಾಂಗ್ ಅಂದರೆ ಎಲಿಮಿನೇಷನ್ ಪ್ರಕಾರ ಹೋಗುತ್ತೆ. ಬಟ್ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಬಂದಾಗ ಅಗೇನ್ ವಿಲ್ ಬಿ ಸ್ಟಕ್ ವಿತ್ 2 ಸ್ಟೇಟ್ಮೆಂಟ್ಸ್ ಅಥವಾ ನನ್ನ ಇದಕ್ಕೆ ಬರ್ತೀವಿ. Undue delay by the executive in disposing of mercy petitions has been treated by the Supreme Court as a factor that can justify commutation of a death sentence. Yes. ಅಂದರೆ ಈಗ ಏನಾಗುತ್ತೆ ಅಂದರೆ, ಈಗ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿಲ್ಲ, ಡಿಲೇ ಮಾಡ್ತಾ ಇದ್ದಾರೆ ಅಂತಾರೆ. ಎಸ್, ಆವಾಗ ಏನು ಮಾಡ್ಬೋದು ಅಂತಾರೆ, ಆ ಒಂದು ವ್ಯಕ್ತಿ ಏನಿದ್ದಾರೆ ತನ್ನ ಒಂದು ರೈಟ್ಸ್ ಇಲ್ಲಿ ಏನೈತಿ ವಯಲೇಟ್ ಆಗ್ತಾ ಇದೆ ಅಂತ ಪ್ರೆಸಿಡೆಂಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಮರ್ಸಿ ಪ್ಲಿಯನ್ನು ಫೈಲ್ ಮಾಡ್ಬೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅಂಡರ್ ನ್ಯೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಒನ್ಸ್ ದ ಪ್ರೆಸಿಡೆಂಟ್ ಹ್ಯಾಸ್ ಡಿಸೈಡೆಡ್ ಅ ಮರ್ಸಿ ಪಿಟಿಷನ್ ಇನ್ ಅ ಡೆತ್ ಸೆಂಟೆನ್ಸ್ ಕೇಸ್, ದ ಡಿಸಿಷನ್ ಇಸ್ ಟ್ರೀಟೆಡ್ ಆಸ್ ಫೈನಲ್. ಎಸ್, ಇದು ಕೂಡ ಹೊಸದಾಗಿ ಈ ಒಂದು ಏನು ನಮ್ಮ BNSS ರೀಸೆಂಟಾಗಿ ಜಾರಿಗೆ ತಂದರು, ಆಗ ಈ ಒಂದು ಪ್ರಾವಿಷನ್ ಕೂಡ ಜಾರಿಗೆ ತಂದಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. ಸೊ ನಾವು ಈಗ ಈ ಆರ್ಟಿಕಲ್ನ ಥ್ರೂ ಕ್ವೆಶನ್ಸ್ ರಿವೈಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಮನ್ರೇಗಾ ಬಿಲ್ ಅಮೆಂಡ್ಮೆಂಟ್ ಏನಾಯಿತು ಅದರ ಕುರಿತಾಗಿ ಈ ಒಂದು ಆರ್ಟಿಕಲ್ ನೋಡಿದ್ದು. ವಿತ್ ನ್ಯೂ ಬಿಲ್, ಡಿಮ್ಯಾಂಡ್ ಲೆಡ್ ಜಾಬ್ ಸ್ಕೀಮ್ ಸೆಟ್ ಟು ಟರ್ನ್ ಸಪ್ಲೈ ಡ್ರಿವನ್. ಸೊ ಈ ಒಂದು ಆರ್ಟಿಕಲ್ನ ನಾವು 2-3 ದಿನಗಳ ಕಾಲ ನೋಡಿದ್ದೀವಿ. ಏಕೆಂದರೆ ಅದರ ಒಂದು ಡೆವಲಪ್ಮೆಂಟ್ಸ್ ಏನಾಯಿತು, ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಆಲ್ಮೋಸ್ಟ್ 2 ಡೇಸ್ ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಸೊ ನಮಗಿಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗುತ್ತೆ, ನ್ಯೂ ಆಗಿ ಬಂದಿರೋ ನ್ಯೂ ಬಿಲ್ ಏನಿದೆ ಆ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದರ ಒಂದು ಪ್ರಾವಿಷನ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಓಲ್ಡ್ ಆ್ಯಕ್ಟಲ್ಲಿ ಏನೇನು ಪ್ರಾವಿಷನ್ಸ್ ಇತ್ತು ಆ್ಯಂಡ್ ನ್ಯೂ ಬಿಲ್ಲಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅನ್ನೋದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನೇನು ನೋಡಿದ್ವಿ ಅಂದರೆ, ಮೊದಲು 100 ಡೇಸ್ ವರ್ಕ್ ಇತ್ತು, ಈಗ 125 ಡೇಸ್ ಮಾಡಿದ್ದಾರೆ. ಮೊದಲು ಡಿಮ್ಯಾಂಡ್ ಡ್ರಿವನ್ ಇತ್ತು, ಈಗ ಸಪ್ಲೈ ಡ್ರಿವನ್ ಮಾಡಿದ್ದಾರೆ. ಸೊ ಇದೆರಡು ಮುಖ್ಯವಾಗಿ ಇರುವಂಥ ಒಂದು ಡಿಫ್ರೆನ್ಸ್. ತದನಂತರ ಮೊದಲು ಇದು ಇಷ್ಟಕ್ಕೆ ಅಂತ ಬಜೆಟನ್ನು ಮೀಸಲಿಡ್ತಾಯಿದ್ರು, ಮನ್ರೇಗಾಗೆ ಅಂತ ಬಜೆಟನ್ನು ಮೀಸಲಿಡ್ತಾಯಿದ್ರು. ಬಟ್ ಈಗ ಆ ರೀತಿಯಾಗಿ ಮಾಡೋದಿಲ್ಲ ಅಂತ ಏನೋ ಈ ಒಂದು ಬಿಲ್ಲಲ್ಲಿ ಇದೆ. ಸೊ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಲೈಕ್ ಬಿಲ್ ಪ್ರಾವಿಷನ್ಸ್ ಏನಿದೆ, ಅದರ ಪ್ರೋಸ್ ಏನು ಕಾನ್ಸ್ ಏನು ಎಲ್ಲ ನಾವು ಹಿಂದಿನ ದಿನಗಳ ಆರ್ಟಿಕಲ್ಗಳಲ್ಲಿ ಅದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಈಗ ನಾವು ಥ್ರೂ MCQ ಇದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳೋಣ. With reference to proposed Viksit Bharat Guarantee for Rozgar and Ajivika Mission Bill, consider the following statements and which of the statements are correct. It seeks to replace Manrega Act 2005. Yes, obvious ಆಗಿ ಅದಕ್ಕೆ ಅಷ್ಟೊಂದು ಡಿಸ್ಕಷನ್ಸ್ ನಡೀತಾ ಇರೋದು. ತದನಂತರ it converts demand driven rural employment program into supply driven scheme. Yes. It reduces statutory guarantee of wage employment from 150 days to 100 ಡೇಸ್. ಇದು ನಂಬರ್ಸ್, ಯೂಶಲ್ ಆಗಿ ನಂಬರ್ಸ್ ಎಲ್ಲಿರುತ್ತೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಮನ್ರೇಗಾ ಅಂದಿದ ತಕ್ಷಣ ನಮಗೆಲ್ಲ ಗೊತ್ತು, ಮೊದಲು ಅದು 100 ಡೇಸ್ ಮಾತ್ರನೇ ಇದ್ದಿದ್ದು. ಸೊ 150 ಡೇಸ್ ಯಾವಾಗಿತ್ತು, ಇರಲಿಲ್ಲ. ಸೊ ಆಬ್ವಿಯಸ್ ಆಗಿ ಅದು ರಾಂಗ್. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ, 1 and 2 ಬರುತ್ತೆ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ವೇಜ್ ಆ್ಯಂಡ್ ಫಂಡಿಂಗ್ ಅರೇಂಜ್ಮೆಂಟ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ರಿಫ್ಲೆಕ್ಟ್ ದ ಶಿಫ್ಟ್ ಫ್ರಮ್ ಮನ್ರೇಗಾ ಟು VBG Ramji. ಸೊ under Manrega, the center bears 100% of the unskilled wage cost,
whereas VBG Ramji states must share wage liability according to a 60-40 or 90-10 ಫಾರ್ಮುಲಾ. ಎಸ್, ಇದು ಕೂಡ ಇಂಪಾರ್ಟೆಂಟ್ ಪ್ರಾವಿಷನ್ ಈ ಹೊಸ ಬಿಲ್ಲಲ್ಲಿ. ಮೊದಲು ಏನಿತ್ತು, ಮನ್ರೇಗಾಗೆ ಬರ್ತಾ ಇದ್ದಂತಹ ಲೈಕ್ ಎಂಪ್ಲಾಯ್ಮೆಂಟ್ ಕಾಸ್ಟ್ ಅಂದರೆ ಈಗ ಎಂಪ್ಲಾಯಿಗೆ ಕೊಡ್ತಾ ಇದ್ದಂತಹ ವೇಜ್ ಏನಿದೆ ಅಂದರೆ ಅವರ ಒಂದು ವೇಜ್ ಏನಿದೆ ಆ ವೇಜನ್ನು ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾ ಇದ್ದಿದ್ದು. ಅಂದರೆ ಈಗ ಕರ್ನಾಟಕದಲ್ಲಿ ಸುಮಾರು ಒಂದು 10,000 ಜನ ಮನ್ರೇಗಾದಲ್ಲಿ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅಷ್ಟೇ ಇದು ಇದ್ದಾರೆ ಅಂತಂದರೆ 10,000 ಜನಕ್ಕೂ ಸೆಂಟರಿಂದನೇ ಸಂಬಳವನ್ನು ಕೊಡ್ತಾ ಇದ್ದಿದ್ದು. ಅಂದರೆ ಅವ್ರಿಗೆ ಅವರ ಸಂಬಳಕ್ಕೆ ಬೇಕಾದಂತಹ ಹಣ ಏನಿದೆ, ಫೈನಾನ್ಸ್ ಏನಿದೆ, ಅದನ್ನು ಸೆಂಟರ್ ಬೇರ್ ಮಾಡ್ತಾ ಇತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಇಟ್ ಈಸ್ 60-40, ನಾರ್ಮಲ್ ಸ್ಟೇಟ್ಗೆ 60-40, ಈ ಒಂದು ಏನು ಹಿಮಾಲಯನ್ ಸ್ಟೇಟ್ಸ್ ಅವ್ರಿಗೆ ಮತ್ತು ನಾರ್ತ್ ಈಸ್ಟ್ ಏನಿದ್ದಾರೆ ಇವ್ರಿಗೆ 90-10 ಬೇಸಿಸ್ ಮೇಲೆ ಇದು ಮಾಡ್ತಾ ಇರೋದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಂತರ ಅಂಡರ್ ದಿಸ್ ನ್ಯೂ ಬಿಲ್, unemployment allowance is abolished as workers are assured at least 125 days of employment. ನೋ, ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸನ್ನು ಇಲ್ಲಿ ಅಬಾಲಿಷ್ ಮಾಡಿಲ್ಲ. 15 ಡೇಸ್ ಒಳಗಡೆ ಕೆಲಸ ಕೊಡಲಿಲ್ಲ ಅಂತಂದರೆ ಇದು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಅಬಾಲಿಷ್ ಮಾಡಿಲ್ಲ. ಸೊ ದಟ್ ಈಸ್ ರಾಂಗ್. ನಂತರ ಅಂಡರ್ ಮನ್ರೇಗಾ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಇಸ್ ಸ್ಟ್ಯಾಟ್ಯುಟರಿ ಎಂಟೈಟಲ್ಮೆಂಟ್ ಇಫ್ ವರ್ಕ್ ಇಸ್ ನಾಟ್ ಪ್ರೊವೈಡೆಡ್ ವಿತಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ಟರ್ ಡಿಮ್ಯಾಂಡ್. ಇದು ಯಾವಾಗ, ಇಲ್ಲಿ ನೋಡಿ, ಇದು ಮನ್ರೇಗಾ ಬಗ್ಗೆ ಕೇಳ್ತಾ ಇರೋದು, ಇಲ್ಲಿ ಹೇಳ್ತಾ ಇರೋದು ರಾಮ್ಜಿ ಬಗ್ಗೆ. ಸೊ ನೀವು ಅದನ್ನು ಕ್ಲೀನಾಗಿ ನೋಡಬೇಕು, ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಹಳೆ ಆ್ಯಕ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಹೊಸ ಬಿಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ನೋದನ್ನ ಕರೆಕ್ಟಾಗಿ ಹೋಗಬೇಕು. ಸೊ ದಿಸ್ ಇಸ್ ರೈಟ್. ಸೊ 1 and 3 ಆರ್ ರೈಟ್. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಹಾಗಾಗಿ ಈ ಹಿಂದಿನ ಕ್ವೆಶನ್ ಪೇಪರನ್ನು ನೋಡಿದ್ರು ಮನ್ರೇಗಾ ಬಗ್ಗೆ ಹಲವಾರು ಕ್ವೆಶನ್ಸನ್ನು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಸೊ ಹಾಗಾಗಿ ಇವಾಗ ಇದನ್ನು ಚೇಂಜ್ ಮಾಡ್ತಾ ಇರುವಂಥ ಕಾರಣ ಈ ಬಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಗೋ ಆ್ಯಂಡ್ ರಿವೈಸ್ ದಿಸ್. ಸೊ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಶಾಂತಿ ಬಿಲ್ ಬಗ್ಗೆ ಇದನ್ನು ನೋಡ್ತಾ ಇದ್ದು. ಏನು ಶಾಂತಿ ಬಿಲ್ ಅಂದರೆ LS ಕ್ಲಿಯರ್ಸ್ ನ್ಯೂಕ್ಲಿಯರ್ ಬಿಲ್ ಅಲವಿಂಗ್ ಪ್ರೈವೇಟೈಸೇಷನ್. ಸೊ ಈ ಒಂದು ಬಿಲ್ ಏನಿದೆ ಇದು ಬಂದು ನಮ್ಮ ಒಂದು ನ್ಯೂಕ್ಲಿಯರ್ ಸೆಕ್ಟರ್ ಏನಿದೆ, ಭಾರತದ ಅಣುಶಕ್ತಿಯ ಒಂದು ಕ್ಷೇತ್ರ ಏನಿದೆ, ಆ ಒಂದು ಸೆಕ್ಟರಲ್ಲಿ ಪ್ರೈವೇಟ್ ಪ್ಲೇಯರ್ಸನ್ನು ಅಲವ್ ಮಾಡಬೇಕು ಅಂತ ಹೇಳಿದೆ. ಪ್ರೈವೇಟ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಬಿಲ್ಡ್, ಓನ್, ಆಪರೇಟ್ ಮಾಡ್ಬೋದು ನ್ಯೂಕ್ಲಿಯರ್ ಪ್ಲ್ಯಾನ್ಸ್ ಏನಿದೆ ಇದನ್ನು. ಸೊ ಈ ಒಂದು ಪ್ರಾವಿಷನನ್ನು ಈ ಶಾಂತಿ ಬಿಲ್ ಮುಖಾಂತರ ತರ್ತಾ ಇದ್ದಾರೆ. ಸೊ ಹಾಗಾದರೆ ಇಷ್ಟು ದಿನ ಏನಿತ್ತು, ಇಷ್ಟು ದಿನ ಓನ್ಲಿ ಪಬ್ಲಿಕ್ ಸೆಕ್ಟರ್ ಏನಿದೆ, ಪಬ್ಲಿಕ್ ಸೆಕ್ಟರ್ ಮಾತ್ರನೇ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನಲ್ಲಿ ಅಥವಾ ನ್ಯೂಕ್ಲಿಯರ್ ಪ್ಲ್ಯಾನ್ಸ್ ಓನರ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ಈಗ ಪ್ರೈವೇಟ್ ಪ್ಲೇಯರ್ಸ್ಗೆ ಅದನ್ನು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಒಂದು ಕಡೆ ಭಾರತದ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆ ಆ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದಕ್ಕೆ, ಆ್ಯಂಡ್ ಆಲ್ಸೋ ಭಾರತದ ಏನು 2070 ಒಳಗಡೆ ನೆಟ್ ಝೀರೋ ಎಮಿಷನ್ ಇದೆ, ಆ ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ನಾವು ಫುಲ್ಫಿಲ್ ಮಾಡಬೇಕು ಅಂದರೆ ಕ್ಲೀನ್ ಎನರ್ಜಿಗೆ ಚೇಂಜ್ ಆಗಬೇಕು. ಸೊ ನ್ಯೂಕ್ಲಿಯರ್ ಎನರ್ಜಿ ಈಸ್ ಅ ಕ್ಲೀನ್ ಎನರ್ಜಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಎಸ್, ನ್ಯೂಕ್ಲಿಯರ್ ಪ್ಲ್ಯಾನ್ಸ್ಗೆ ಪ್ರೈವೇಟ್ ಪ್ಲೇಯರನ್ನು ಇನ್ಕ್ಲೂಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಪ್ರೈವೇಟ್ ಪ್ಲೇಯರ್ಸಿಂದ ಏನು ಸಿಗುತ್ತೆ ನಮಗೆ, ಒಂದು ಕಡೆ ಟೆಕ್ನಾಲಜಿ ಎಕ್ಸ್ಪರ್ಟೈಸ್ ಸಿಗುತ್ತೆ, ಮುಖ್ಯವಾಗಿ ಫಂಡಿಂಗ್ ಸಿಗುತ್ತೆ, ಮತ್ತು ಮ್ಯಾನೇಜ್ಮೆಂಟ್ ಬಿಕಮ್ಸ್ ಈಸಿ. ಸೊ ಈ ಎಲ್ಲ ಕಾರಣದಿಂದ ನಾವು ಪ್ರೈವೇಟ್ ಪ್ಲೇಯರ್ಸನ್ನು ಅಲವ್ ಮಾಡ್ತಾ ಇದ್ದೀವಿ ಅಂತ ಈ ಬಿಲ್ಲಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬಿಲ್ ಬಗ್ಗೆ ಕೂಡ ನಾವು ಅಂದರೆ ಇದರ ಪ್ರೋಸ್ ಇರ್ಬೋದು, ಕಾನ್ಸ್ ಇರ್ಬೋದು, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಯಾವ ಕ್ವೆಶನ್ಸನ್ನು, ಯಾವ ರೀತಿಯಾಗಿ ಕ್ವೆಶನ್ಸನ್ನು ಕೇಳ್ಬೋದು, ಎಲ್ಲ ನಾವು ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ಆ ವಿಡಿಯೋನ ರೆಫರ್ ಮಾಡಿ. ಈಗ ಥ್ರೂ MCQs ಒಂದು ಸತಿ ಇದನ್ನ ರಿವೈಸ್ ಮಾಡೋಣ. With reference to sustainable harnessing and advancement of nuclear energy for transforming India, consider the following statements and which of them are correct. It replaces both Atomic Energy Act and Civil Liability Nuclear Damage Act. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ರೀಪ್ಲೇಸಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮಗೆ ಈ ಬಿಲ್ನ ಮುಖ್ಯ ಪ್ರಾವಿಷನ್ಸ್ ಏನಿದೆ ಅದು ಗೊತ್ತು. ಸೊ ಇಟ್ ಡಸ್ ನಾಟ್ ರೀಪ್ಲೇಸ್ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಆ್ಯಂಡ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಆ್ಯಕ್ಟ್. ಬದಲಿಗೆ ಏನು ಮಾಡುತ್ತೆ ಅಂತಂದರೆ ಇಟ್ ಜಸ್ಟ್ ಅಮೆಂಡ್ಸ್ ಇಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ಏನು, ಇಟ್ ಅಮೆಂಡ್ಸ್ ಅಟಾಮಿಕ್ ಎನರ್ಜಿ ಆ್ಯಕ್ಟ್ ಆ್ಯಂಡ್ ಸಿವಿಲ್ ಲಯಬಿಲಿಟಿ ಆಫ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆ್ಯಕ್ಟ್. ಈ ಎರಡು ಆ್ಯಕ್ಟ್ಗಳಲ್ಲಿ ಕೆಲವು ಚೇಂಜಸನ್ನು ತರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಇದುವರೆಗೂ ಪಬ್ಲಿಕ್ ಸೆಕ್ಟರ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದು. ಸೊ ಈಗ ಪ್ರೈವೇಟ್ ಸೆಕ್ಟರ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ಅಮೆಂಡೆಡ್. ಸೊ ಇದು ರೀಪ್ಲೇಸಸ್ ಅಂತ ಇದೆ, ದಟ್ ಈಸ್ ರಾಂಗ್. ಸೊ ಇಲ್ಲಿ ರಾಂಗ್ ಅಂದರೆ ಇದು 3 ಹೋಗುತ್ತೆ, 2 and 3 ಕರೆಕ್ಟ್ ಆಗುತ್ತೆ. ಇದನ್ನ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದಕ್ಕೆ ನಾವು ಹುಡುಕಬೇಕು. ಸೊ ಅದನ್ನು ನೋಡೋಣ. ಇಟ್ ಪರ್ಮಿಟ್ಸ್ ನಾನ್ ಗವರ್ಮೆಂಟ್ ಎಂಟಿಟೀಸ್ ಇನ್ಕ್ಲೂಡಿಂಗ್ ಇಂಡಿಯನ್ ಪ್ರೈವೇಟ್ ಕಂಪನೀಸ್ ಆ್ಯಂಡ್ ಜಾಯಿಂಟ್ ವೆಂಚರ್ಸ್ ಟು ಬಿಲ್ಡ್ ಆಪರೇಟ್ ನ್ಯೂಕ್ಲಿಯರ್. ಎಸ್, ಇದು ಆಬ್ವಿಯಸ್ ಆಗಿದೆ, ಮುಖ್ಯ ಉದ್ದೇಶ ಈ ಒಂದು ಬಿಲ್ನ ಪಾಸ್ ಮಾಡಿರುವಂಥದ್ದು.
Next, it gives statutory recognition to Atomic Energy Regulatory Board as the National Nuclear Regulator. ಎಸ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಬಿಲ್ನಲ್ಲಿ ಇರುವಂಥದ್ದು. ಸೊ ಇದು ಹಾಗಾಗಿ ಇಲ್ಲಿ 2 and 3 ಏನಿದೆ ಇದು ಕರೆಕ್ಟ್. ಆ್ಯಂಡ್ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಇಟ್ ಇಸ್ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಅಂಡರ್ ಪ್ರೀ ಶಾಂತಿ ಲೀಗಲ್ ರೆಜಿಮ್. ಸೊ ಈಗ ಶಾಂತಿ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಮುಂಚೆ ಇದ್ದಂತಹ ರೆಜಿಮ್ ಏನಿದೆ ಆ ಟೈಮಲ್ಲಿ ನಾವು ನೋಡಿದಾಗ ಗವರ್ನಿಂಗ್ ನ್ಯೂಕ್ಲಿಯರ್ ಪವರ್ ಇನ್ ಇಂಡಿಯಾ ವಿಚ್ ಆರ್ ದ ಫಾಲೋಯಿಂಗ್ ಆರ್ ಕರೆಕ್ಟ್. ಓನ್ಲಿ ಗವರ್ನಮೆಂಟ್ ಕಂಪನೀಸ್ ಸಚ್ ಆಸ್ NPCIL ಕುಡ್ ಕನ್ಸ್ಟ್ರಕ್ಟ್ ಆಪರೇಟ್ ಆ್ಯಂಡ್ ಯಸ್ ಕರೆಕ್ಟ್. ಯಾಕೆಂದರೆ ಪಬ್ಲಿಕ್ ಸೆಕ್ಟರ್ ಮಾತ್ರನೇ ಅಲ್ಲಿ ಇದು ಮಾಡೋಕ್ಕಾಗ್ತಾ ಇದ್ದಿದ್ದು, ಏನು ನ್ಯೂಕ್ಲಿಯರ್ ಕ್ಷೇತ್ರದಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇದ್ದಿದ್ದು. ಸೊ ಆಬ್ವಿಯಸ್ಲಿ ಇಟ್ ಇಸ್ ಕರೆಕ್ಟ್. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ವಾಸ್ ಎಂಟೈರ್ಲಿ ಪ್ರಾಹಿಬಿಟೆಡ್ ಇನ್ಕ್ಲೂಡಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪ್ಲೈಯಿಂಗ್ ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್. ಈಗ ಪ್ರೈವೇಟ್ ಪ್ಲೇಯರ್ಸು ನ್ಯೂಕ್ಲಿಯರ್ ಎಕ್ವಿಪ್ಮೆಂಟನ್ನು ಮಾಡ್ಬೋದು, ಬಟ್ ಪ್ರೊಡಕ್ಷನನ್ನು ಮಾಡುವಾಗಿರಲಿಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಎಕ್ವಿಪ್ಮೆಂಟ್ಸನ್ನು ಪ್ರೈವೇಟ್ ಪ್ಲೇಯರ್ಸ್ ಸಪ್ಲೈ ಮಾಡ್ಬೋದಿತ್ತು. ಅಂದರೆ ಈಗ ಅದಕ್ಕೆ ಬೇಕಾಗಿರುವಂಥ ಪೈಪ್ಸ್ ಇರ್ಬೋದು, ಇಲ್ಲಾಂತಂದರೆ ಆ ಸಿಲಿಂಡರ್ ಏನಿರುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ಇರುವಂಥ ಸಿಲಿಂಡರ್ ಏನಿರುತ್ತೆ, ಗ್ರಾಫೈಟ್ ರಾಡ್ಸ್ ಏನಿರುತ್ತೆ, ಇದನ್ನೆಲ್ಲ ಪ್ರೈವೇಟ್ ಪ್ಲೇಯರ್ಸ್ ಸಪ್ಲೈ ಮಾಡ್ಬೋದಿತ್ತು. ಬಟ್ ಎಂಟೈರ್ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಏನಿದೆ ಅಥವಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡೋದು ಏನಿದೆ ಆ ಒಂದು ಸೆಕ್ಟರಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗೆ ಅಲವ್ ಇರಲಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನಂತರ ಜಾಯಿಂಟ್ ವೆಂಚರ್ ಬಿಟ್ವೀನ್ NPCIL ಆ್ಯಂಡ್ ಅದರ್ CPSCU ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ವರ್ ಅಲೌಡ್ ಫಾರ್ ನ್ಯೂಕ್ಲಿಯರ್ ಪವರ್ ಜನರೇಷನ್. ಎಸ್, ಬಿಕಾಸ್ ಓನ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ವಾ ಇಷ್ಟು ದಿನ ನಮ್ಮ ನ್ಯೂಕ್ಲಿಯರ್ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದಸ್ ದ ಆನ್ಸರ್ ಇಸ್ 1 and 3. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ದಯವಿಟ್ಟು ಈ ಒಂದು ಆರ್ಟಿಕಲ್ನ ಕೂಡ ನೀವು ಸಂಪೂರ್ಣವಾಗಿ ಈ ಬಿಲ್ನ ಪ್ರಾವಿಷನ್ಸ್ ಏನಿದೆ ಅನ್ನೋದನ್ನು ನೋಡಿಕೊಂಡ್ರೆ ಅದು ಪ್ರಿಲಿಮ್ಸ್ಗೆ ಯೂಸ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಾವು ಇದರ ಪ್ರೋಸ್ ಏನು, ಇದರ ಕಾನ್ಸ್ ಏನು, ಮತ್ತು ಯಾವ ರೀತಿಯಾಗಿ ಈ ಕಾನ್ಸನ್ನು ನಾವು ಅಡ್ರೆಸ್ ಮಾಡಬೇಕು, ಅಂದರೆ ಯಾವ ರೀತಿಯಾಗಿ ಏನು ಪಾಲಿಸಿ ಚೇಂಜಸನ್ನು ಮಾಡಬೇಕು, ಇಲ್ಲ ಏನು ಚೇಂಜಸನ್ನು ಮಾಡ್ಕೋಬೇಕು, ಅಂದರೆ ರೆಕಮೆಂಡೇಷನ್ಸ್, ವೇ ಫಾರ್ವರ್ಡ್ ಏನು, ಸಜೆಷನ್ಸ್ ಏನು, ಇದೆಲ್ಲ ನೀವು ತಿಳ್ಕೋಬೇಕು. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಲೋಕಸಭಾ ಪಾಸಸ್ ಬಿಲ್ ಟು ರೇಸ್ FDI ಲಿಮಿಟ್ ಟು 100% ಇನ್ ಇನ್ಶೂರೆನ್ಸ್ ಸೆಕ್ಟರ್. ಸೊ ಈ ಒಂದು ಆರ್ಟಿಕಲ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ FDI ರಿಲೇಟೆಡ್ ಆಗಿರುವಂಥ ಕ್ವೆಶನ್ಸನ್ನು ನಾವು ಪ್ರಿಲಿಮ್ಸಲ್ಲೂ ಅಷ್ಟೇ ಮೇನ್ಸಲ್ಲೂ ಅಷ್ಟೇ ನೋಡಿದ್ದೀವಿ. ಆ್ಯಂಡ್ ಆಲ್ಸೋ ಈ ವಿದೇಶಿ ಹೂಡಿಕೆಗಳು ಏನಿದೆ ಇದು ಯಾವ ರೀತಿಯಾಗಿ, ಅಂದರೆ ಯಾವ ಒಂದು ಪವರ್ಸನ್ನು ಭಾರತದ ಕಂಪನಿಗಳ ಮೇಲೆ ಪ್ರೊವೈಡ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ FDI ಮತ್ತು FPI ಏನಿದೆ, ವಿದೇಶಿ ಹೂಡಿಕೆಗಳ 2 ಟೈಪ್ ಬಂದು FII ಮತ್ತು FDI 2 ಇದೆ. ಸೊ ಇವೆರಡುಗಳ ಮಧ್ಯೆ ಡಿಫ್ರೆನ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನೀವು ಸ್ಟಾಟಿಕ್ ಪಾರ್ಟಲ್ಲಿ ರಿವೈಸ್ ಮಾಡ್ಕೋಬೇಕು. ಈಗ ನಾವು ಈ ಒಂದು ಬಿಲ್ ಏನಿದೆ, ಹೊಸದಾಗಿ ಪಾಸ್ ಮಾಡಿದಂತಹ ಬಿಲ್ ಏನಿದೆ, ಈ ಬಿಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್, ವಿತ್ ರೆಫರೆನ್ಸ್ ಟು ಸಬ್ಕಾ ಬೀಮಾ ಸಬ್ಕಿ ರಕ್ಷಾ ಅಮೆಂಡ್ಮೆಂಟ್ ಆಫ್ ಇನ್ಶೂರೆನ್ಸ್ ಲಾ ಬಿಲ್ 2025, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಹೌ ಮೆನಿ ಆಫ್ ದೆಮ್ ಆರ್ ಕರೆಕ್ಟ್. It raises the FDI cap in Indian insurance companies from 74 to 100% of paid up equity capital. Yes, ಇದು ಕರೆಕ್ಟು. ಯಾಕೆಂದರೆ ಇದರ ಮುಖ್ಯ ಉದ್ದೇಶನೇ ಏನಾಯಿತು, ಇಂಡಿಯನ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ FDI ಹೂಡಿಕೆಗಳನ್ನು ಹೆಚ್ಚು ಮಾಡುವಂಥದ್ದು, ಅಂದರೆ ಆ ಪರ್ಸೆಂಟೇಜನ್ನು ಹೆಚ್ಚು ಮಾಡುವಂಥದ್ದು. ಸೊ ಹಾಗಾಗಿ ಇಟ್ ಇಸ್ ಕರೆಕ್ಟ್. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ದ ನೆಟ್ ಓನ್ಡ್ ಫಂಡ್ ರಿಕ್ವೈರ್ಮೆಂಟ್ ಫಾರ್ ಫಾರಿನ್ ಇನ್ಶೂರೆನ್ಸಸ್ ಫ್ರಮ್ 5,000 crore to 1,000 crore. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ನಾವು ಇದನ್ನು ಕೂಡ ನಾವು ಹಿಂದಿನ ವಿಡಿಯೋ ಡಿಸ್ಕಷನಲ್ಲಿ ಈ ಒಂದು ಪಾರ್ಟನ್ನು ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ನೀವು ಆ ವಿಡಿಯೋನ ನೋಡಿದರೆ ಈ ಒಂದು ಕ್ವೆಶನನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನಂತರ ಇಟ್ ಅಮೆಂಡ್ಸ್ ದ ಇನ್ಶೂರೆನ್ಸ್ ಆ್ಯಕ್ಟ್, LIC ಆ್ಯಕ್ಟ್ ಆ್ಯಂಡ್ IRDA ಆ್ಯಕ್ಟ್. ಎಸ್, ಇದು ಕೂಡ ಕರೆಕ್ಟ್. ಇದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಎಲ್ಲ 3 ಸ್ಟೇಟ್ಮೆಂಟ್ಗಳು ಕೂಡ ಇಲ್ಲಿ ಕರೆಕ್ಟ್ ಆಗಿವೆ. ಮತ್ತು ನೆಕ್ಸ್ಟ್ ಕ್ವೆಶನನ್ನು ನೋಡಿದ್ರೆ, ಇನ್ ದ ಕಂಟೆಕ್ಸ್ಟ್ ಆಫ್ FDI ಇನ್ ಇಂಡಿಯಾಸ್ ಇನ್ಶೂರೆನ್ಸ್ ಸೆಕ್ಟರ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್. Before 2025 bill, the statutory FDI ceiling for insurance companies in the Insurance Act was 74%. ಎಸ್, ಇದು ಕರೆಕ್ಟು. ಯಾಕೆಂದರೆ ಇಲ್ಲೇ ನಮಗೆ ಗೊತ್ತಿದೆ 74ಇಂದ 100ಗೆ ಚೇಂಜ್ ಮಾಡಿರುವಂಥದ್ದು. ನಂತರ, ಈವನ್ ಬಿಫೋರ್ ದಿಸ್ ಬಿಲ್, FDI ಅಪ್ ಟು 100% ವಾಸ್ ಆಲ್ರೆಡಿ ಪರ್ಮಿಟೆಡ್ ಇನ್ ಇನ್ಶೂರೆನ್ಸ್ ಇಂಟರ್ಮಿಡಿಯರೀಸ್. ಎಸ್, ಇದು ಕೂಡ ಇಂಪಾರ್ಟೆಂಟ್. ಈಗ ಅವರು ಮಾಡಿರೋದು ಯಾರಿಗೆ, ಇನ್ಶೂರೆನ್ಸ್ ಕಂಪನೀಸ್ಗಳಲ್ಲಿ 100% FDIಯನ್ನು ಇದು ಮಾಡ್ಬೋದು ಅಂತ. ಬಟ್ ಇದಕ್ಕೆ ಮುಂಚೆನೇ ಇನ್ಶೂರೆನ್ಸ್ ಇಂಟರ್ಮಿಡಿಯರೀಸ್ ಏನಿದ್ರು ಇವ್ರಿಗೆ ಬಿಫೋರ್ 2025 ಬಿಲ್ ಮುಂಚೆನೇ ಅವ್ರಿಗೆ ಹತ್ರ 100% FDI ತೊಗೋಬೋದು ಅಂತ ಹೇಳಿದ್ರು ಫಾರ್ ಇಂಟರ್ಮಿಡಿಯರೀಸ್. ಈಗ ಅದನ್ನ ಚೇಂಜ್ ಮಾಡಿರೋದು ಕಂಪನೀಸ್ಗಳಿಗೆ ಚೇಂಜ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಇವಾಗ ಏನಾಗುತ್ತೆ ಅಂದರೆ ಎಂಟೈರ್ ಇನ್ಶೂರೆನ್ಸ್ ಸೆಕ್ಟರನ್ನು ನೋಡಿದ್ರೆ ಇಟ್ ಬಿಕಮ್ಸ್ 100% FDI ಅದು. ನಂತರ ಸೊ ಹಾಗಾಗಿ ಇಲ್ಲಿ ಈ ಒಂದು ಕ್ವೆಶನ್ ಏನಿದೆ, ಈ ಸ್ಟೇಟ್ಮೆಂಟ್ ಏನಿದೆ, ಇವನ್ ಬಿಫೋರ್ ದಿಸ್ ಬಿಲ್ FDI ಅಪ್ ಟು 100% ವಾಸ್ ಆಲ್ರೆಡಿ ಪರ್ಮಿಟೆಡ್ ಇನ್ ಇನ್ಶೂರೆನ್ಸ್ ಇಂಟರ್ಮಿಡಿಯರೀಸ್. ಎಸ್, ಇಟ್ ಇಸ್ ಕರೆಕ್ಟ್.
ಇಲ್ಲಿ ಏನಾದ್ರು ಇನ್ಶೂರೆನ್ಸ್ ಕಂಪನೀಸ್ ಅಂತ ಬಂದರೆ ದ್ಯಾಟ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗ್. ಇದು ಇಂಟರ್ಮಿಡಿಯರೀಸ್ ಅಂತ ಹೇಳಿರೋದ್ರಿಂದ ಇದು ಕರೆಕ್ಟ್ ಆಗುತ್ತೆ. ನಂತರ ದ ನ್ಯೂ 100% FDI ಲಿಮಿಟ್ ಫಾರ್ ಇನ್ಶೂರರ್ಸ್ ಇಸ್ ಪ್ರಪೋಸ್ ಟು ಬಿ ಅವೈಲಬಲ್ ಓನ್ಲಿ ಟು ದೋಸ್ ಕಂಪನೀಸ್ ದಟ್ ಅಗ್ರಿ ಟು ಇನ್ವೆಸ್ಟ್ ಇನ್ ಎಂಟೈರ್ ಪ್ರೀಮಿಯಂ ಕಲೆಕ್ಟೆಡ್ ಔಟ್ಸೈಡ್ ಇಂಡಿಯಾ. ನೋ, ಫಸ್ಟು ಓನ್ಲಿ ಅನ್ನೋದೇ ಇಲ್ಲಿ ರೆಡ್ ಫ್ಲಾಗು. ಅದಾದಮೇಲೆ ಈ ಸ್ಟೇಟ್ಮೆಂಟ್ ನೋಡಿ, ಎಂಟೈರ್ ಪ್ರೀಮಿಯಂ ಕಲೆಕ್ಟೆಡ್ ಔಟ್ಸೈಡ್ ಇಂಡಿಯಾ, ಈ ರೀತಿಯಾಗಿ ಸ್ಟೇಟ್ಮೆಂಟ್ಸ್ ಬಂದಾಗ ಸ್ವಲ್ಪ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ಸ್ ಬಂದರೆ ದ್ಯಾಟ್ ವಿಲ್ ಬಿ ರಾಂಗ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಏನಿದೆ ರಾಂಗ್ ಇದು. ಸೊ 1 and 2 ಆರ್ ಕರೆಕ್ಟ್. ಈ ಒಂದು ಬಿಲ್ ಕೂಡ ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡೂ. ಆ್ಯಂಡ್ ಇದರ ಒಂದು ಪ್ರೋಸು ಕಾನ್ಸು ಮತ್ತು ವೇ ಫಾರ್ವರ್ಡ್ ಏನು ಮಾಡಬೇಕು ಅದೆಲ್ಲನೂ ನಾವು ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಾರ್ ಡೀಟೇಲ್ಡ್ ಅನಾಲಿಸಿಸ್ ನೀವು ಆ ವಿಡಿಯೋನ ಹೋಗಿ ಒಂದ್ಸತಿ ರೆಫರ್ ಮಾಡಿ. ಆ್ಯಂಡ್ ಈಗ ನಮ್ಗೆ ಇಲ್ಲಿ ನಾವು ಬೇಸಿಕ್ ಏನು ಗೊತ್ತಾಗಬೇಕು, ರಿವಿಷನ್ಗೆ ಏನು ಬೇಕು ಅದನ್ನು ಇಲ್ಲಿ ನಾವು ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯನ್ ಆರ್ಮಿ ಲೀವ್ಸ್ ಫಾರ್ ಡೆಸರ್ಟ್ ಸೈಕ್ಲೋನ್ 2 ಮಿಲಿಟರಿ ಎಕ್ಸಸೈಸ್. ನಾನು ಈ ಒಂದು ಆರ್ಟಿಕಲ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋವಾಗೂ ಹೇಳಿದ್ದೀನಿ, ಭಾರತದ ಡಿಫೆನ್ಸ್ ಎಕ್ಸಸೈಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಹಲವಾರು ಬಾರಿ ಇದರ ಮೇಲೆ ಕ್ವೆಶನ್ಸ್ ಬಂದಿದೆ, ಎಸ್ಪೆಷಲಿ ಪ್ರಿಲಿಮ್ಸಲ್ಲೇನೆ. ಅಂದರೆ ಈಗ ಯಾವುದೋ ಒಂದು ಎಕ್ಸಸೈಸನ್ನು ಕೊಟ್ಟು ಇದು ಯಾವ ದೇಶಗಳ ನಡುವೆ ನಡೆಯುವಂಥದ್ದು, ಇಲ್ಲ ಇಂಡಿಯಾ ಇದನ್ನು ಯಾವ ದೇಶದ ಜೊತೆ ಕಂಡಕ್ಟ್ ಮಾಡುತ್ತೆ ಅನ್ನೋ ರೀತಿಯಾದ ಕ್ವೆಶನ್ಸ್ಗಳನ್ನು ನಾವು ನೋಡಿರುವಂಥ ಕಾರಣ ಈ ಒಂದು ಆರ್ಟಿಕಲ್ ಬಹಳನೇ ಇಂಪಾರ್ಟೆಂಟ್ ಆಗಿದೆ ನಮಗೆ. ಯಾಕೆಂತಂದರೆ ಈ ವರ್ಷ ನಾವು ನೋಡಿದ್ರೆ ಹಲವಾರು ಎಕ್ಸಸೈಸ್ಗಳನ್ನು ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಇದಾಯಿತು, ಡೆಸರ್ಟ್ ಸೈಕ್ಲೋನ್ ಆಯಿತು. ಅದಾದಮೇಲೆ ಏಕತಾ ಅನ್ನುವಂಥ ಒಂದು ಎಕ್ಸಸೈಸ್ ನೋಡಿದ್ವಿ. ಎಕ್ಸಸೈಸ್ ಏಕತಾ ಅನ್ನೋದಿರ್ಬೋದು, ಇಲ್ಲ ಅಂತಂದರೆ ಮಲಬಾರ್ ಎಕ್ಸಸೈಸನ್ನು ನೋಡಿರೋದಿರ್ಬೋದು, ಎಕ್ಸಸೈಸ್ ಯುದ್ಧ ಅಭ್ಯಾಸನ ನಾವು ನೋಡಿದ್ದೀವಿ. ಸೊ ಈ ರೀತಿಯಾಗಿ ನಾವು ನೋಡಿದಾಗ, ಆಮೇಲೆ ಎಕ್ಸಸೈಸ್ ಎಕ್ಯುವೇರನ್ನು ಕೂಡ ನೋಡಿದ್ದೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಎಕ್ಸಸೈಸಸ್ ನ್ಯೂಸಲ್ಲಿ ಇದ್ದಾಗ, ಡಿಫೆನ್ಸ್ ಎಕ್ಸಸೈಸಸ್ ನ್ಯೂಸಲ್ಲಿ ಇದ್ದಾಗ ನೀವು ಅದನ್ನು ಒಂದು ಲಿಸ್ಟ್ ಥರ ತಯಾರು ಮಾಡ್ಕೊಳ್ಳಿ. ನಾವು ವಿಡಿಯೋದಲ್ಲಿ ಅಂದರೆ ಈ ಒಂದು ಏನು ಆರ್ಟಿಕಲ್ನ ಡಿಸ್ಕಸ್ ಮಾಡಿದ್ವಿ ಆ ವಿಡಿಯೋದ ಕೊನೆಯಲ್ಲಿ ಕೂಡ ನಾವು ಡಿಫೆನ್ಸ್ ಎಕ್ಸಸೈಸಸ್ ಏನಿದೆ, ಭಾರತದ ಡಿಫೆನ್ಸ್ ಎಕ್ಸಸೈಸಸ್ ಏನಿದೆ, ಇಂಪಾರ್ಟೆಂಟ್ ಎಕ್ಸಸೈಸಸ್ನ ಒಂದು ಟೇಬಲ್ ರೂಪದಲ್ಲಿ ನೀಡಿದ್ದೀವಿ. ಸೊ ನೀವು ಅಲ್ಲೂ ಹೋಗಿ ಅದನ್ನ ರಿವಿಷನ್ಗೆ ಕೂಡ ಬಳಸ್ಕೋಬೋದಾಗಿದೆ. ಈಗ ನಾವು ಕ್ವೆಶನ್ ನೋಡೋಣ. ಎಕ್ಸಸೈಸ್ ಡೆಸರ್ಟ್ ಸೈಕ್ಲೋನ್ 2 recently in news is a bilateral military exercise conducted between India and which country? ಸೊ ಯಾವ ಕಂಟ್ರಿ? UAE. ಬಿಕಾಸ್ ನಾವು ನ್ಯೂಸಲ್ಲಿ ಇದನ್ನ ಓದಿದರೆ ನಮಗೆ ಗೊತ್ತಿರುತ್ತೆ ಇಟ್ ಈಸ್ UAE ಅನ್ನುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾವು ವಿಡಿಯೋದಲ್ಲಿ ನೋಡಿ. ಆ್ಯಂಡ್ ಪ್ಲೀಸ್ ಗೋ ಸಿ ದಟ್ ಟೇಬಲ್. ಆ ಒಂದು ಟೇಬಲ್ನ ನೀವು ಯೂಸ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ರಿವಿಷನ್ ಟೈಮಲ್ಲಿ ನೀವು ಅದನ್ನ ನೋಡ್ಕೋಬೋದು. ಬಹಳನೇ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ನಿಮಗೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ವೈ ಹ್ಯಾವ್ ಥೈಲ್ಯಾಂಡ್ ಕಂಬೋಡಿಯಾ ಬಾರ್ಡರ್ ಕ್ಲಾಶಸ್ ಫ್ಲೇರ್ಡ್ ಅಪ್ ಅಗೇನ್? ಸೊ ಈ ಒಂದು ಆರ್ಟಿಕಲ್ ಪ್ಲೇಸಸ್ ಇನ್ ನ್ಯೂಸ್, ಪ್ರಿಲಿಮ್ಸಲ್ಲಿ ನಮ್ಮ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಏನು ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಗಲೇ ಇದ್ರ ಬಗ್ಗೆ ಏನು ಇವ್ರದ್ದು ನ್ಯೂಸ್ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡಿದ್ದೀವಿ. ಆ್ಯಂಡ್ ಆಲ್ಸೋ ಅಲ್ಲೂ ಕೂಡ ನಾನು ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ, ಯಾವ ರೀತಿಯಾದ ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ಸೊ ನೀವು ಅದನ್ನು ಕೂಡ ಒಂದು ಸತಿ ಹೋಗಿ ರೆಫರ್ ಮಾಡಿ. ಆ್ಯಂಡ್ ಇಲ್ಲಿ ನಮ್ಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಕಡೆ ಥೈಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ಕಡೆ ಕಾಂಬೋಡಿಯಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಈ ಒಂದು ಆರ್ಟಿಕಲಲ್ಲಿ ಪ್ರಿಯಾ ವಿಹಾರ್ ಅನ್ನುವಂಥ ಒಂದು ಟೆಂಪಲ್, ಒಂದು ದೇವಸ್ಥಾನದ ಬಗ್ಗೆ ಮಾತನಾಡಿದ್ದಾರೆ. ಸೊ ಈ ಮೂರೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಈಗ ಏನು ರಿವೈಸ್ ಮಾಡ್ತೀವಿ ಅಂದರೆ, ಯೂಶ್ವಲ್ ಆಗಿ ಏನಾಗುತ್ತೆ ಅಂದರೆ, ಪ್ಲೇಸಸ್ ಇನ್ ನ್ಯೂಸ್ ಅಂತ ಬಂದಾಗ, ಎಸ್ಪೆಷಲಿ ಕಂಟ್ರೀಸ್ ಬಂದಾಗ ಏನಾಗುತ್ತೆ ಅಂತಂದರೆ ಅದರ ಬಾರ್ಡರಿಂಗ್ ನೇಷನ್ಸ್ ಬಗ್ಗೆನೇ ಕೇಳೋದು. ಫಾರ್ ಎಕ್ಸಾಂಪಲ್ UPSC ಪ್ರಿಲಿಮ್ಸನ್ನು ನೋಡಿದ್ರೆ ಉಕ್ರೇನ್ ಬಗ್ಗೆ ಕೇಳಿದ್ರು, ಏಕೆಂದರೆ ಉಕ್ರೇನ್ ನ್ಯೂಸಲ್ಲಿತ್ತು. ಸೊ ಉಕ್ರೇನ್ ಯಾವ ಕಂಟ್ರಿಗೆ ಬಾರ್ಡರನ್ನು ಹಂಚ್ಕೊಳ್ಳುತ್ತೆ, ಯಾವುದಾದ್ರು ಕಂಟ್ರಿ ಜೊತೆಗೆ ಬಾರ್ಡರನ್ನು ಹಂಚ್ಕೊಳ್ಳುತ್ತೆ ಅಂತ ಕ್ವೆಶನನ್ನು ಕೇಳಿದರು. ಸೊ ಆ ರೀತಿಯಾಗಿ ನೋಡಿದಾಗ ಈಗ ಥೈಲ್ಯಾಂಡ್ ಕಂಬೋಡಿಯಾ ಕೂಡ ಬಹಳಷ್ಟು ನ್ಯೂಸಲ್ಲಿರುವಂಥ ಕಾರಣ ಇದರ ಕುರಿತಾಗಿ ಕೂಡ ಕ್ವೆಶನ್ಸನ್ನು ಕೇಳ್ಬೋದು. ಇಲ್ಲಿ ನೀವು ಬಾರ್ಡರ್ಸ್ ಅಂದಾಗ ಎರಡು ರೀತಿಯಾಗಿ ಬಾರ್ಡರ್ಸ್ ಬರುತ್ತೆ. ಒಂದು ಲ್ಯಾಂಡ್ ಬಾರ್ಡರು, ಇನ್ನೊಂದು ಮೆರಿಟೈಮ್ ಬಾರ್ಡರ್. ಸೊ ಅದು ಕೂಡ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಯಾಕೆಂದರೆ ಥೈಲ್ಯಾಂಡ್ಗೆ ಮತ್ತು ಕಾಂಬೋಡಿಯಾಗೆ ವಾಟರ್ ಬಾಡಿ ಅಟ್ಯಾಚ್ ಆಗಿರುವಂಥ ಕಾರಣ ದೀಸ್ ಟು ಆರ್ ನಾಟ್ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಸ್ ಅಥವಾ ಲ್ಯಾಂಡ್ ಲಾಕ್ ನೇಷನ್ಸ್ ಅಲ್ಲ. ಸೊ ಹಾಗಾಗಿ ಮೆರಿಟೈಮಲ್ಲಿ ಯಾವ ಬೌಂಡ್ರಿಗಳಿದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದನ್ನು ಕೂಡ ನಾವು ಕಂಪ್ಲೀಟಾಗಿ ನೋಡಿದ್ದೀವಿ, ಬೇಕಾದ್ರೆ ನಿಮಗೆ ಅಲ್ಲಿ ಹೋಗಿ ಆ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಪ್ರಿಯಾ ವಿಹಾರ್ ಟೆಂಪಲ್ ಏನು ಹೇಳಿದೆ, ಈ ಟೆಂಪಲ್ ಏನಾಗಿದೆ ಅಂತಂದರೆ, ಇದು ಆ್ಯಕ್ಚುಲಾಗಿ ಇರೋದೆಲ್ಲಿ ಅಂತಂದರೆ ಥೈಲ್ಯಾಂಡ್ನ ದಾಂಗ್ರೇಕ್ ಅನ್ನುವಂತಹ ಒಂದು ಬೆಟ್ಟದ ಮೇಲೆ ಇದೆ. ಇದು ಆ ಬೆಟ್ಟ ಏನಿದೆ ದಾಂಗ್ರೇಕ್ ಹಿಲ್ಸ್ ಮೇಲಿದೆ. ಈ ಬೆಟ್ಟ ಏನಿದೆ, ಬೆಟ್ಟ ಥೈಲ್ಯಾಂಡ್ಗೆ ಸೇರುವಂಥದ್ದು. ಓಕೆನಾ? ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ,
ಆದರೆ ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿದೆ ಇದೇನು ಹೇಳಿದೆ ಅಂದರೆ ಈ ಪ್ರಿಯಾ ವಿಹಾರ್ ಟೆಂಪಲ್ಲು ಕಾಂಬೋಡಿಯಾಗೆ ಸೇರಿದೆ ಅಂತ ಅದು ಡಿಕ್ಲೇರ್ ಮಾಡಿದೆ. ಸೊ ಅದೇ ಒಂದು ದೃಷ್ಟಿಯಿಂದ ಈ ಒಂದು ಕ್ಲಾಶಸ್ ಕೂಡ ಆಗ್ತಾ ಇರೋದು. ಸೊ ಅಫಿಷಿಯಲ್ ಆಗಿ ನಾವು ನೋಡಿದ್ರೆ ಪ್ರಿಯಾ ವಿಹಾರ್ ಟೆಂಪಲ್ ಎಲ್ಲಿ ಬರುತ್ತೆ ಅಂದರೆ ಇಟ್ ಇಸ್ ಕಾಂಬೋಡಿಯಾ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಪ್ರಿಯಾ ವಿಹಾರ್ ಟೆಂಪಲ್ ಏನಿದೆ ಇಟ್ ಈಸ್ ಅ ಹಿಂದೂ ಟೆಂಪಲ್ ಬಿಲ್ಟ್ ಇನ್ 11th century. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಪ್ರಿಯಾ ವಿಹಾರ್ ಟೆಂಪಲ್ ಬಗ್ಗೆ ಆಯಿತು. ಈಗ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ಬಗ್ಗೆ ಥ್ರೂ ಕ್ವೆಶನ್ ನಾವು ನೋಡೋಣ. ಥೈಲ್ಯಾಂಡ್ ಶೇರ್ಸ್ ಇಟ್ಸ್ ಲ್ಯಾಂಡ್ ಬೌಂಡ್ರಿ, ಲ್ಯಾಂಡ್ ಬೌಂಡ್ರಿ ಅವರೇ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? ಲಾವೋಸ್, ವಿಯೆಟ್ನಾಂ, ಕಾಂಬೋಡಿಯಾ, ಮಲೇಷಿಯಾ, ಮಯನ್ಮಾರ್. ಯಾವುದು ಆನ್ಸರ್? ವಿಯೆಟ್ನಾಂ ಜೊತೆ ಆ್ಯಕ್ಚುಲಾಗಿ ಥೈಲ್ಯಾಂಡ್ ಶೇರ್ ಮಾಡೋದಿಲ್ಲ. ನೀವು ಇದನ್ನು ಮ್ಯಾಪ್ ಮೇಲೆ ಒಂದ್ಸತಿ ಚೆಕ್ ಮಾಡಿ. ಆ್ಯಂಡ್ ವಿಡಿಯೋದಲ್ಲೂ ಕೂಡ ನಾವು ಮ್ಯಾಪನ್ನು ಹಾಕಿದ್ದೀವಿ, ನೀವು ಅಲ್ಲೂ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಆನ್ಸರ್ ವಿಲ್ ಬಿ 1, 3, 4, 5. ಇನ್ನು ಇದು 4 ಜೊತೆ ಶೇರ್ ಮಾಡುತ್ತೆ ಥೈಲ್ಯಾಂಡ್ ಬಾರ್ಡರನ್ನು. ಹೌ ಮೆನಿ ಇದು ವಿಚ್ ಆಫ್ ದ ಫಾಲೋಯಿಂಗ್ ಆಯಿತು. ಇಲ್ಲಿ ಹೌ ಮೆನಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಾದ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಬಿಕಮ್ಸ್ ಈಸಿಯರ್ ನಮಗೆ, ವೆರಾಸ್ ಇದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಇಲ್ಲಿ ಅವ್ರು ಏನು ಕೇಳಿದ್ರೆ ಹೌ ಮೆನಿ ಆಫ್ ದ ಫಾಲೋಯಿಂಗ್ ಶೇರ್ ಅ ಲ್ಯಾಂಡ್ ಬಾರ್ಡ್ರಿ ವಿತ್ ಬೋತ್ ಥೈಲ್ಯಾಂಡ್ ಆ್ಯಂಡ್ ಕಂಬೋಡಿಯಾ. ಇಲ್ಲಿ ಏನಾಗುತ್ತೆ ಅಂದರೆ ಲಾವೋಸ್ ಶೇರ್ ಮಾಡುತ್ತೆ, ವಿಯೆಟ್ನಾಂ ಇಟ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಥೈಲ್ಯಾಂಡ್, ಮಯನ್ಮಾರ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಕಂಬೋಡಿಯಾ. ಸೊ ಹಾಗಾಗಿ ಇದೆರಡು ಏನಾಗುತ್ತೆ ರಾಂಗ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅವ್ರು ಕೇಳಿರೋ ಕ್ವೆಶನ್ ಏನು, ಎರಡರ ಜೊತೆಗೂ ಶೇರ್ ಮಾಡೋದು ಯಾವುದು ಅಂತ. ಎರಡರ ಜೊತೆನೂ ಬಾರ್ಡರ್ ಶೇರ್ ಮಾಡೋದು ಇಟ್ ಇಸ್ ಓನ್ಲಿ ಲಾವೋಸ್. ಸೊ ಹಾಗಾಗಿ ಆನ್ಸರ್ ಬಂದು ಓನ್ಲಿ 1 ಆಗುತ್ತೆ. ಈ ರೀತಿಯಾದ ಕ್ವೆಶನ್ಸ್ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಎಕ್ಸಾಮಲ್ಲಿ ನಾವು ಆ ಪ್ರೆಷರಲ್ಲಿದ್ದಾಗ ಇಂಥ ಈಸಿ ಕ್ವೆಶನ್ಸನ್ನು ನಾವು ರಾಂಗ್ ಮಾಡೋದು ಬಹಳ ಸಹಜ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಕ್ವೆಶನನ್ನು ಕಾಮಾಗಿ ಆರಾಮಾಗಿ ಓದಿ. ಆ್ಯಂಡ್ ಯಾವುದೇ ಈ ರೀತಿಯಾದ ವರ್ಡ್ಸ್ ಏನಾದರೂ ಇದ್ದರೆ ನೀವು ಅಲ್ಲಿ ಅಂಡರ್ಲೈನ್ ಮಾಡೋದಿರ್ಬೋದು, ಎನ್ಸರ್ಕಲ್ ಮಾಡೋದಿರ್ಬೋದು, ಆ ರೀತಿಯಾಗಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಯು ವಿಲ್ ನೀವು ಆನ್ಸರ್ ಮಾಡೋವಾಗ ಅದನ್ನ ನೋಡ್ತೀರಾ. ಸೊ ಇಲ್ಲಿ ಈಗಾಗಲೇ ಹೇಳಿರೋ ಥರ ಬೋತ್ ಥೈಲ್ಯಾಂಡ್ ಆ್ಯಂಡ್ ಕಂಬೋಡಿಯಾ ಅಂತ ಬಂದಾಗ ಲಾವೋಸ್ ಮಾತ್ರನೇ ಎರಡರ ಜೊತೆ ತನ್ನ ಒಂದು ಬಾರ್ಡರನ್ನು ಹಂಚ್ಕೊಳ್ಳೋದು. ವಿಯೆಟ್ನಾಂ ಥೈಲ್ಯಾಂಡ್ ಜೊತೆ ಹಂಚ್ಕೊಳ್ಳೋದಿಲ್ಲ, ಬರೀ ಕಾಂಬೋಡಿಯಾ ಜೊತೆ ತನ್ನ ಒಂದು ಬಾರ್ಡರನ್ನು ಹಂಚ್ಕೊಳ್ಳುತ್ತೆ. ಮಯನ್ಮಾರ್ ಬರೀ ಥೈಲ್ಯಾಂಡ್ ಜೊತೆ ಹಂಚ್ಕೊಳ್ಳುತ್ತೆ, ಕಾಂಬೋಡಿಯಾ ಜೊತೆ ಹಂಚ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದ ಕ್ವೆಶನ್ಸನ್ನು ನೀವು ಬಹಳ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಈಗ ನಾವು ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಇನ್ಸೈಡ್ ದ ಧ್ರುವ್ 64 ಮೈಕ್ರೋ ಪ್ರೊಸೆಸರ್. ಸೊ ಈ ಧ್ರುವ್ 64 ಏನಿದೆ ಇದು ಕೂಡ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಇದು ಇಂಡಿಯಾದ ಮೊದಲ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರುವಂತಹ ಮೈಕ್ರೋ ಪ್ರೊಸೆಸರ್ ಆಗಿರುವಂಥ ಕಾರಣ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಒಂದು ಏನಂತೀವಿ ಫೀಚರ್ಸ್ ಏನಿದೆ, ಇದರ ಫೀಚರ್ಸ್ ನಮಗೆ ಬಹಳನೇ ಮುಖ್ಯ ಆಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಭಾರತ ಯಾವ ರೀತಿಯಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಸೆಮಿಕಂಡಕ್ಟರ್ ಕ್ಷೇತ್ರ ಏನಿದೆ ಅದರಲ್ಲಿ ಯಾವ ರೀತಿಯಾದ ಒಂದು ಡೆವಲಪ್ಮೆಂಟ್ಸನ್ನು ಮಾಡ್ತಾ ಇದೆ, ಯಾವ ರೀತಿಯಾದ ಒಂದು ಏಳಿಗೆಯನ್ನು ಕಾಣ್ತಾ ಇದೆ ಅನ್ನುವಂಥ ರೀತಿಯಾದ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ. ಸೊ ಈಗ ನಾವು ಪ್ರಿಲಿಮ್ಸ್ ಕ್ವೆಶನ್ಸ್ ಮುಖಾಂತರ MCQ ಮುಖಾಂತರ ಈ ಧ್ರುವ್ 64 ಮೈಕ್ರೋ ಪ್ರೊಸೆಸರ್ ಬಗ್ಗೆ ರಿವೈಸ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿಯಾಗಿ ಬರ್ಬೋದು, ಧ್ರುವ್ 64 ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ವಾಟ್ ಅಂತ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಇದು 64-bit ಡ್ಯುಯಲ್ ಕೋರ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಈ ರೀತಿಯಾದ ಕ್ವೆಶನ್ಸ್ ಏನಿರುತ್ತೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಲ್ಲೋ ಒಂದು ಕಡೆ ನೋಡಿದ್ದೀರ ಅಂದರೆ ಇಮಿಡಿಯೇಟಾಗಿ ನಿಮ್ಮ ನೋಟ್ಸ್ ಏನಿದೆ ಅಲ್ಲಿ ಎಲ್ಲರೂ ಆ್ಯಡ್ ಮಾಡ್ಕೊಂಡ್ಬಿಡಿ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ರಿವಿಷನ್ ಟೈಮಲ್ಲಿ ಈಸಿ ಆಗುತ್ತೆ. ಅಂದರೆ ಫುಲ್ ನೀವು ಓದಿಲ್ಲ ಅಂತಂದರೂ ಆ ಟೈಮಲ್ಲಿ ಅಟ್ಲೀಸ್ಟ್ ರಿವಿಷನ್ ಟೈಮಲ್ಲಿ ನೀವು ಅದನ್ನ ನೋಡ್ಕೋಬೋದು. ಸೊ ದಿಸ್ ಮೈಕ್ರೋ ಪ್ರೊಸೆಸರ್ ಏನಿದೆ ಇದು ಕರೆಕ್ಟು. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಡಿಸೈನ್ ಫೀಚರ್ ಆಫ್ ಇಂಡಿಯಾಸ್ ಧ್ರುವ್ 64 ಮೈಕ್ರೋ ಪ್ರೊಸೆಸರ್? ಡ್ಯುಯಲ್ ಕೋರ್ 64-bit RICV ಆರ್ಕಿಟೆಕ್ಚರ್. ಎಸ್, ಇದೇ ಇಂಪಾರ್ಟೆಂಟ್ ಇಲ್ಲಿ ಏನಿದೆ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಈ RICV ಆರ್ಕಿಟೆಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಗ್ಲೋಬಲ್ ಲೆವೆಲಲ್ಲಿ ಜಾಗತಿಕವಾಗಿ ಯೂಸ್ ಮಾಡುವಂತಹ ಆರ್ಕಿಟೆಕ್ಚರ್. ಇದು ಬಂದು ಓಪನ್ ಸೋರ್ಸ್ ಮತ್ತು ಲೈಸೆನ್ಸ್ ಫ್ರೀ ಆರ್ಕಿಟೆಕ್ಚರು. ಸೊ ಇದೇ ಬೇಸಿಸ್ ಮೇಲೇ ಭಾರತ DIRV ಅನ್ನೋದನ್ನು ಮಾಡ್ಕೊಂಡಿದೆ, ತನ್ನ ಒಂದು ಇಂಡಿಜಿನಸ್ ವರ್ಷನ್ ಆಫ್ ದಿಸ್ ಅನ್ನು ಅದು ಮಾಡ್ಕೊಂಡಿದೆ. ನೆಕ್ಸ್ಟ್, ಔಟ್ ಆಫ್ ಆರ್ಡರ್ ಸೂಪರ್ ಸ್ಕೇಲಾರ್ ಪೈಪ್ಲೈನ್ ವಿತ್ ಅಡ್ವಾನ್ಸ್ಡ್ ಬ್ರಾಂಚ್ ಪ್ರಿಡಿಕ್ಷನ್ ಆ್ಯಂಡ್ ಲೈನಕ್ಸ್ ಸಪೋರ್ಟ್. ನಾವು ನಿನ್ನೆಯ ಒಂದು ವಿಡಿಯೋದಲ್ಲಿ ಕೂಡ ಇದನ್ನ ನೋಡಿದ್ವಿ. ಇದು ನಿನ್ನೆ ವಿಡಿಯೋದ ಒಂದು ಆರ್ಟಿಕಲ್ ಆಗಿರುವಂಥ ಕಾರಣ ಆ ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ದೀವಿ. ಈ ಒಂದು ಧ್ರುವ್ ಮೈಕ್ರೋ ಪ್ರೊಸೆಸರ್ ಏನಿದೆ ಅದು ಲೈನಕ್ಸ್ ಸಿಸ್ಟಮನ್ನು ಮಾತ್ರನೇ, ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದನ್ನು ಸಪೋರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇಲ್ಲವ್ರು ಏನು ಕೇಳಿರೋದು, ನಾಟ್ ಅಂತ ಕೇಳಿರೋದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಇಂಟಿಗ್ರೇಟೆಡ್ ಮೆಮರಿ ಮ್ಯಾನೇಜ್ಮೆಂಟ್ ಯೂನಿಟ್ ವಿತ್ ಕಾನ್ಫಿಗರಬಲ್ L1 or L2 ಲ್ಯಾಚಸ್ ಆ್ಯಂಡ್ ಸಪೋರ್ಟ್ ಫಾರ್ ವರ್ಚುವಲ್ ಮೆಮರಿ. ಎಸ್, ಆಬ್ವಿಯಸ್ ಆಗಿ ಇದ್ದೇ ಇರುತ್ತೆ.
ಏನಿದು ಮ್ಯಾನೇಜ್ಮೆಂಟ್ ಮೆಮರಿ ಈಗಿರುವಂತಹ ಒಂದು ಕಾಲವನ್ನು ನೋಡಿದ್ರೆ ಮೆಮರಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆಬ್ವಿಯಸ್ ಆಗಿ ವರ್ಚುವಲ್ ಮೆಮರಿ ಕೂಡ ಇದೆ. ಈಗ ಎಲ್ಲ ಬೇರೆ ಲೈಕ್ ಎಲ್ಲ ಆನ್ಲೈನಲ್ಲಿ ನಾವು ಮಾಡ್ತಾ ಇರುವಂಥ ಕಾರಣ ಸೊ ವರ್ಚುವಲ್ ಮೆಮರಿ ಕೂಡ ಇಟ್ ಈಸ್ ಏನಂತೀವಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್. ನಂತರ ಫ್ಯಾಬ್ರಿಕೇಶನ್ ಆನ್ ಅ 5 nanometer process node with dedicated on-chip 5G model. No, this is wrong. ಈ 5 nanometer ಏನಿದೆ ಇದು ರಾಂಗ್ ಇದು. ಸೊ ಆಬ್ವಿಯಸ್ಲಿ ಆನ್ಸರ್ ಡಿ ಬಂದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇದು ಧ್ರುವ್ ಪ್ರೊಸೆಸರ್ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಭಾರತದ ಬೇರೆ ಯಾವುದೋ ಪ್ರಾಸೆಸರ್ ಇದೆ ಅಂದರೆ ಇದುವರೆಗೂ ಬಂದಿರುವಂಥ ಪ್ರಾಸೆಸರ್ಸ್ ಯಾವುದು, ಮುಂದೆ ಯಾವ ಪ್ರಾಸೆಸರ್ನ ಭಾರತ ಲೈಕ್ ಅಂಡರ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದೆ ಅದೆಲ್ಲನೂ ಕೂಡ ನಿನ್ನೆ ವೀಡಿಯೋದಲ್ಲಿ ನೋಡಿದ್ದೀವಿ. ಪ್ಲೀಸ್ ಹೋಗಿ ಆ ವಿಡಿಯೋವನ್ನು ಒಂದ್ಸತಿ ನೀವು ರೆಫರ್ ಮಾಡಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ರಿಟೈರ್ಡ್ ಜಡ್ಜಸ್ ಡೋಂಟ್ ವಾಂಟ್ ಟು ಸಿಟ್ ಆಸ್ ಜೂನಿಯರ್ ಆಡ್ ಹಾಕ್ ಜಡ್ಜಸ್. ಇದು ಕೂಡ ನಿನ್ನೆ ಒಂದು ಆರ್ಟಿಕಲ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ರಿಟೈರ್ಡ್ ಆಗಿರುವಂಥ ಜಡ್ಜಸನ್ನು ಯೂಶುವಲ್ ಆಗಿ ಹೈಕೋರ್ಟ್ಗಳಲ್ಲಿ ಆಡ್ ಹಾಕ್ ಜಡ್ಜಸ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸೊ ಈ ರಿಟೈರ್ಡ್ ಜಡ್ಜಸ್ ಏನು ಮಾಡ್ತಾ ಇದ್ದಾರೆ ಅಂತ ನಾವು ಆಡ್ ಹಾಕ್ ಜಡ್ಜಸ್ ಆಗಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನ್ಯೂಸಲ್ಲಿ ಇದ್ದಿದ್ದು. ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅಡ್ ಹಾಕ್ ಜಡ್ಜಸ್ ಡೈರೆಕ್ಟ್ ಕ್ವೆಶನನ್ನು ನೀವು ಅವ್ರು ಕೇಳ್ಬೋದು. ಅಂದರೆ ಅವರ ಅಡ್ ಹಾಕ್ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಬಗ್ಗೆ ಇರ್ಬೋದು, ಇಲ್ಲ ಆರ್ಟಿಕಲ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ರೀತಿಯಾಗ ಸರಿ ಡೈರೆಕ್ಟ್ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಈಗ ಅಡ್ ಹಾಕ್ ಜಡ್ಜಸ್ನ ಅಪಾಯಿಂಟ್ಮೆಂಟ್ ಬಗ್ಗೆ ಕ್ವೆಶನನ್ನು ನೋಡೋಣ. ವಿತ್ ರೆಫರೆನ್ಸ್ ಟು ಅಪಾಯಿಂಟ್ಮೆಂಟ್ ಆಫ್ ಅಡ್ ಹಾಕ್ ಜಡ್ಜಸ್ ಇನ್ ಹೈಕೋರ್ಟ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಕರೆಕ್ಟ್. Article 224A of the Constitution empowers Chief Justice of India to appoint retired High Court judges as ad hoc judges with the consent of President. With the consent of President. Okay. Next, the primary objective of invoking Article 224A in a recent Supreme Court directions has been to clear the backlog of criminal appeals in High Court. Yes, ನೀವು ಕರೆಕ್ಟಾಗಿ ನ್ಯೂಸ್ ಪೇಪರನ್ನು ಓದ್ತಾ ಇದ್ರೆ ಈ ಸ್ಟೇಟ್ಮೆಂಟ್ನ ಕಣ್ಣು ಮುಚ್ಕೊಂಡು ರೈಟ್ ಅಂತ ಹಾಕ್ಬೋದು. ಏಕೆಂದರೆ ಅಡ್ ಹಾಕ್ ಜಡ್ಜಸ್ ನ್ಯೂಸಲ್ಲಿರೋದು ಈ ಕಾರಣದಿಂದ. ನೆಕ್ಸ್ಟ್, ad hoc judges appointed under Article 224A enjoy the same jurisdiction, powers and privileges as a sitting High Court judge during their tenure. Yes, correct. ಯಾವುದೇ ಜಡ್ಜನ್ನು ಆ್ಯಕ್ಟಿಂಗ್ ಆಗಿರ್ಬೋದು, ಅಡಿಷ್ನಲ್ ಜಡ್ಜಸ್ ಆಗಿರ್ಬೋದು, ಅಡ್ ಹಾಕ್ ಜಡ್ಜಸ್ ಆಗಿರ್ಬೋದು, ಅವರು ಜಡ್ಜ್ ಆಗಿ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಜಡ್ಜಸ್ ಹೈಕೋರ್ಟ್ ಜಡ್ಜಸ್ಗೆ ಏನೇನು ಪ್ರಿವಿಲೇಜಸ್ ಇರುತ್ತೆ ಆ ಪ್ರಿವಿಲೇಜಸನ್ನು ಇವರು ಕೂಡ ಎಂಜಾಯ್ ಮಾಡ್ತಾರೆ. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ಕರೆಕ್ಟು. ಸೊ ಫಸ್ಟ್ ಸ್ಟೇಟ್ಮೆಂಟ್ಗೆ ಬರೋಣ. ಇಲ್ಲೇನು ಹೇಳ್ತಾ ಇದ್ದಾರೆ, ಆರ್ಟಿಕಲ್ 224A ಎಂಪವರ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲ, ಬದಲಿಗೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಸ್. ಸೊ ಹಾಗಾಗಿ ಆರ್ಟಿಕಲ್ 224A ಅಲ್ಲಿ ಮಾತಾಡೋದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಸ್ ಏನಿದ್ದಾರೆ ಅವ್ರ ಬಗ್ಗೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಆಪ್ಷನ್ ಬಿ ಬಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿಯಾದ ಟ್ರಿಕ್ಸನ್ನು ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ತಾರೆ, ಕ್ವೆಶನ್ ಪೇಪರ್ಸಲ್ಲಿ ಇರುತ್ತೆ. ಸೊ ಎವ್ರಿ ವರ್ಡ್ನ ನೀವು ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ಆ್ಯಂಡ್ ಆಲ್ಸೋ ಈ ಥರ ಬಂದಾಗ ನೀವು ಅಲ್ಲಿ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲ ಏನೋ ಒಂದು ಹೈಲೈಟ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಮತ್ತೆ ಓದಿದಾಗ ಅದು ನಿಮಗೆ ಸ್ಟ್ರೈಕ್ ಆಗಬೇಕು. ಒಂದು ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಆರ್ಟಿಕಲ್ 224A ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಆಫ್ ದೆಮ್ ಆರ್ ಕರೆಕ್ಟ್. ಇಟ್ ವಾಸ್ ಇನ್ಸರ್ಟೆಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಬೈ 15th Constitutional Amendment Act. Okay. It empowers Chief Justice of High Court with previous consent of President to request a retired High Court judge to sit and act as a judge of High Court. Okay. It prescribes a maximum age of 70 years for such ad hoc judges. Okay. ಸೊ ಈಗ ಫಸ್ಟ್ ಒಂದು ಇಟ್ ಇಸ್ ಕರೆಕ್ಟ್. ಯಾಕೆಂದರೆ ಇದು ಸ್ಟ್ಯಾಟಿಕ್ ಪಾರ್ಟಲ್ಲಿ ಇದೆ. ನಮ್ಮ ಒಂದು ಬೇರ್ ಆ್ಯಕ್ಟ್ ಬುಕ್ಕನ್ನು ನೋಡಿದ್ರೆ ಆ ಬೇರ್ ಆ್ಯಕ್ಟ್ ಬುಕ್ಕಲ್ಲಿ 100% ಇದಿದೆ. ನಂತರ ಈಗಾಗಲೇ ನಾನು ಇಲ್ಲಿ ಮಾತಾಡಿರೋ ಥರ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಗೆ ಆ ಒಂದು ಪವರ್ ಇರುವಂಥದ್ದು, ದಟ್ ಈಸ್ ಆಲ್ಸೋ ಕರೆಕ್ಟ್. ಆ್ಯಂಡ್ ಈ ರಿಟೈರ್ಡ್ ಜಡ್ಜಸ್ನ ಟೆನ್ಯೂರ್ ಏನಿದೆ ಅಲ್ವಾ, ಇದು 70 years ಅಲ್ಲ, ಎಲ್ಲೂ ಇದನ್ನ ಮೆನ್ಷನ್ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಂದರೆ ಅಂಟಿಲ್ ಅಂದರೆ ಎಷ್ಟು ದಿನ ಬೇಕಾಗುತ್ತೆ, ಆ್ಯಸ್ ನೀಡೆಡ್ ಅವರ ಒಂದು ಸರ್ವಿಸನ್ನು ನಾವು ತೊಗೋತೀವಿ ಅಂತ ಹೇಳಿರೋದಷ್ಟೇ. ಸೊ ಯಾವುದೇ ರೀತಿಯಾದ ಟೆನ್ಯೂರ್ ಪೀರಿಯಡ್ ಏನಿದೆ, ಟೆನ್ಯೂರ್ ಪೀರಿಯಡ್ ಫಾರ್ ರಿಟೈರ್ಡ್ ಜಡ್ಜಸ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಇಟ್ ಇಸ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಆ್ಯಂಡ್ ಆಲ್ಸೋ ನಮ್ಗೆ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಆರ್ಟಿಕಲ್ 224 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 224 ಮತ್ತು 224A ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ಕೂಡ ನಾವು ನಿನ್ನೆ ನೋಡಿದ್ದೀವಿ, ನೆನ್ನೆ ಒಂದು ಆರ್ಟಿಕಲಲ್ಲಿ. ಸೊ ನೀವು ಒಂದು ಸತಿ ಆ ಒಂದು ವಿಡಿಯೋದಲ್ಲಿ ಜಸ್ಟ್ ಒಂದು 5 to 8 minutes ಏನೋ ಅದೊಂದು ಆರ್ಟಿಕಲ್ ಇದೆ, ಆ ಆರ್ಟಿಕಲ್ನ ಒಂದು ಸತಿ ನೀವು ರೆಫರ್ ಮಾಡಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿದೆ. ಆ್ಯಂಡ್ ಇದು ಏನಿದೆ ಈ ವಾರದ ಫುಲ್ಲು ಇಂಪಾರ್ಟೆಂಟ್ ನ್ಯೂಸಲ್ಲಿ ಇದ್ದಂತಹ ಆರ್ಟಿಕಲ್ಸನ್ನು ನಾವು ರಿವೈಸ್ ಮಾಡಿದ್ದೀವಿ ಥ್ರೂ MCQs. ಆ್ಯಂಡ್ ಹೇಗೆ ಇದನ್ನು ಸಾಲ್ವ್ ಮಾಡಬೇಕು, ಲೈಕ್
ನಮ್ಗೆ ಐಡಿಯಾನೇ ಇಲ್ಲ ಅಂತಂದ್ರೂ ಅದನ್ನ ಯಾವ ರೀತಿಯಾಗಿ ನಾವು ನಾಲೆಜನ್ನು ಯೂಸ್ ಮಾಡ್ಬೋದು, ಇಲ್ಲ ನಮ್ಮ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ದಿನದ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.